ಜಯಂತಿಯ ಪ್ರಯುಕ್ತ ಕನಕದಾಸರ ಪರಿಚಯವನ್ನು ಲಲಿತಾ ನಾರಾಯಣ್ ಅವರು ಮಾಡಿದ್ದಾರೆ. ಅವ್ರದ್ದು ಒಂದು ಸಣ್ಣ ಪರಿಚಯ ನೋಡೋಣ. ಇವರು ಲಲಿತಾ ನಾರಾಯಣ್ ಕಂದಗಲ್ ಗಂಗಾವತಿ ಅಂತ. ಇವರು ಮನ್ವಂತರ ಪಿರಮಿಡ್ ಧ್ಯಾನ ಕೇಂದ್ರ ಗಂಗಾವತಿ. ಇವರು ಧ್ಯಾನ ಪ್ರಚಾರ ಶಾಲಾ ಕಾಲೇಜುಗಳು ಮತ್ತು ಪೊಲೀಸ್ ಸ್ಟೇಷನ್ ಇನ್ನಿತರ ಸಂಘ ಸಂಸ್ಥೆಗಳಲ್ಲಿ ಕೂಡ ಧ್ಯಾನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ ಜೂಮ್ ಕ್ಲಾಸಸ್ ಅನ್ನು ಕೂಡ ಹಿರಿಯ ಮಾಸ್ಟರ್ ಜೊತೆ ಸಜ್ಜನ ಸಾಂಗತ್ಯವನ್ನು ಕೂಡ ನಡೆಸ್ತಾ, ಮತ್ತೆ ಬುದ್ಧ ಪೂರ್ಣಿಮಾ ಈ PSS ಮೂಮೆಂಟ್ ಅಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಕ್ರಮಗಳ ಕೂಡ ಅವರು ದೇಣಿಗೆಯನ್ನು ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಹಾಗೆ ಬಾಲಕರ ಪದವಿ ಪೂರ್ವ ಕಾಲೇಜಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಹಾಗೂ ಧ್ಯಾನ ಕಸ್ತೂರಿಯಲ್ಲಿ ಸಹ ಸಂಪಾದಕಿಯಾಗಿ ಕೂಡ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೂ ಪುಸ್ತಕ ಅಂದ್ರೆ ಪತ್ರಿಕೆಯವರ ಸಾಕ್ರೆಟಿಸ್ ಪುಸ್ತಕ, ಕ್ರಾಪ್ ಸರ್ಕಲ್ಸ್ ಇನ್ನಿತರ ಪುಸ್ತಕಗಳನ್ನು ಇವರು ತೆಲುಗುವಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಸೊ ಇವರು ಕೂಡ ನಾವು ಒಂದು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ, ನಮಸ್ತೆ ಮೇಡಮ್. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು. ಎಲ್ರಿಗೂ ಪ್ರೀತಿಪೂರ್ವಕ ವಂದನೆಗಳು. ವಿಶೇಷವಾಗಿ ಇವತ್ತು ಕನಕದಾಸರ ಜಯಂತಿ. ಆ ನಿಮಿತ್ತ ಎಲ್ರಿಗೂ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ನನಗೆ ಅವಕಾಶ ಕೊಟ್ಟಂತಹ ಅಖಂಡ ಕರ್ನಾಟಕ ವೇದಿಕೆಗೆ ಪ್ರೀತಿಪೂರ್ವಕ ವಂದನೆಗಳು. ಜೂಮ್ ಸೆಷನ್ ನಲ್ಲಿ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಪ್ರೀತಿಯ ಶುಭೋದಯ. ಕನಕ ಅಂದ್ರನೆ ಬಂಗಾರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ. ಹೀಗೆ ಒಂದೆರಡಲ್ಲ ಹಲವಾರು ಕೀರ್ತನೆಗಳ ಮೂಲಕ ನಮ್ಮನ್ನು ಬಡಿದೆಬ್ಬಿಸಿದವರು, ಆಧ್ಯಾತ್ಮಿಕ ಜ್ಞಾನ ಕೊಟ್ಟವರು ಕನಕದಾಸರು. ಏನು ಬರುವುದೋ ಸಂಗಡೇನು ಬರುವುದೋ ಅಂತೇಳಿ ನಮ್ಮನ್ನ ಎಚ್ಚರಿಸಿದವರು. ಏನು ಒಲ್ಲೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು, ಜ್ಞಾನ ಭಕ್ತಿ ಕೊಡು ನಮಗದೊಂದೇ ದೊಡ್ಡದು. ಹಿಂದೆಯನ್ನ ಬೈದವರೆಲ್ಲ ಚಂದಾಗಿರಲಿ, ಮುಂದೆಯನ್ನ ಬೈಯುವರೆಲ್ಲ ಅಂದಣವೇರಲಿ. ಕುಂದು ಇಟ್ಟವರೆಲ್ಲ ಕುದುರೆ ಕಟ್ಟಿ ಬಾಳಲಿ, ಬಂದು ಅದ್ದವರಿಗೆ ಭತ್ತದ ಗದ್ದೆಯಾಗಲಿ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತೇಳಿ ಹೀಗೆ ಜೀವನದ ಒಂದು ರಹಸ್ಯವನ್ನ, ಆತ್ಮಜ್ಞಾನವನ್ನ, ಭಕ್ತಿ ಮಾರ್ಗವನ್ನ ತೋರಿಸಿದ ಮಹಾನ್ ಚೇತನ ಕನಕ. ನಮಗೆ ಗೊತ್ತು, ಈ ಭೂಮಿಯ ಮೇಲೆ ಈ ಜಗತ್ತಿನಲ್ಲಿ ಅಂಧಕಾರ ತುಂಬಿದಾಗ, ಧರ್ಮಾಂಧತೆ ತುಂಬಿದಾಗ, ಪಕ್ಷಪಾತ, ವಿವಿಧ ಜಾತಿ ಧರ್ಮಗಳ ನಡುವೆ ಸಂಘರ್ಷ ಉಂಟಾದಾಗ, ಮಾನವೀಯ ಮೌಲ್ಯಗಳು ನಶಿಸುತ್ತಿರುವಾಗ, ಆಧ್ಯಾತ್ಮಿಕ ಜ್ಞಾನ ನಿರಸನವಾದಾಗ, ತಪ್ಪು ತಿಳುವಳಿಕೆ ದ್ವಂದ್ವಗಳಾದಾಗ, ಅಂಧಕಾರ ಕತ್ತಲು ಕವಿದಾಗ, ಮಾನವ ಸಂಕುಲಕ್ಕೆ ಈ ಅಂಧಕಾರ ಆವರಿಸಿದಾಗ, ನ್ಯಾಯ ನೀತಿ ಸತ್ಯ ಧರ್ಮಗಳು ಮಾಯವಾಗಿ ಈ ಆಧ್ಯಾತ್ಮಿಕದ ಸಹದೇವರು ಧರ್ಮದ ಹೆಸರಿನಲ್ಲಿ ಸ್ವಾರ್ಥ ಬಿತ್ತುತ್ತಿರುವ ಸಂದಿಗ್ಧ ಕಾಲಗಳಲ್ಲಿ ಇಂಥ ಮಹಾನ್ ಚೇತನಗಳು ಭೂಮಿಯ ಮೇಲೆ ಅವತರಿಸುವುದುಂಟು. ಅಂತ ಮಹಾನ್ ಅವತಾರದಲ್ಲಿನೇ ಒಂದು ಕನಕದಾಸರ ಮಹಾನುಭಾವರ ಒಂದು ಅವತಾರವೇ ಆ ಕನಕದಾಸರು. ಮತ್ತೆ ಜನರನ್ನು ಜ್ಞಾನದ ಕಡೆ ಕೊಂಡೊಯ್ಯುವ ಮಾರ್ಗಕ್ಕಾಗಿ ಇಂಥ ಮಹಾನುಭಾವರು ಭೂಮಿಯಲ್ಲಿ ಜನ್ಮ ತೆಗೆದುಕೊಳ್ಳುವುದುಂಟು. ಹಾಗೆ 1509 ಒಂದು ಹಾವೇರಿ ಜಿಲ್ಲೆಯ ಒಂದು ಬಾಗವಾಡ ಅನ್ನೋ ಬಂಕಾಪುರದಲ್ಲಿ ಜನ್ಮಿಸಿದವರೇ ಕನಕದಾಸರು. ಅವತ್ತು ಅವರ ಹೆಸರು ತಿಮ್ಮಪ್ಪ. 1509. ಮೇಡಮ್, ಸ್ವಲ್ಪ ವಿಡಿಯೋ ಇದಾಗ್ತದೆ, ನೆಟ್ವರ್ಕ್ ಕಡಿಮೆ ಇದೆ ನಿಮ್ದು, ಸ್ವಲ್ಪ ಬೇರೆ ಕಡೆ ಇಟ್ಕೊಳ್ಳಿ. ಈಗ ಸರ್ ವಿಡಿಯೋ ಫುಲ್ ಬರ್ತಾ ಇಲ್ಲ, ನೆಟ್ವರ್ಕ್ ಕಡಿಮೆ ತೋರಿಸ್ತಾ ಇದೆ, ಬ್ಯಾಂಡ್ ಬಿಡ್ತು. ಓಕೆ, ವಿಡಿಯೋ ಆಫ್ ಮಾಡಿ ಮಾಡ್ತೀನಿ. ವಿಡಿಯೋ ಆಫ್ ಮಾಡಿ. ಸರಿ. ಹಾಗಾದ್ರೆ ತಿಮ್ಮಪ್ಪ ನಾಯಕ ಸುಮಾರು 78 ಗ್ರಾಮಗಳಿರುವ ವಿಜಯನಗರ ಸಾಮ್ರಾಜ್ಯದ ಒಬ್ಬ ನಾಯಕನಾಗಿರುವಂತಹ ಬೀರಪ್ಪ ನಾಯಕನ ಮಗನಾಗಿ ತಿಮ್ಮಪ್ಪನ ಜನನ. ತಂದೆ
ತಾಯಿ ಬಚ್ಚಮ್ಮ ಇವರಿಬ್ರಿಗೂ ಮಕ್ಕಳಾಗಿರ್ಲಿಲ್ಲ. ಆಗ ತಿರುಪತಿಯ ತಿಮ್ಮಪ್ಪನಿಗೆ ಹರಕೆ ಹೊತ್ತಿರೋದ್ರಿಂದ ಮಗುವಾಗಿ ಜನಿಸಿದವರು. ಆದ್ರಿಂದಾನೇ ತಿಮ್ಮಪ್ಪ ಅಂತೇಳಿ ತಿರುಪತಿ ತಿಮ್ಮಪ್ಪನ ಹೆಸರನ್ನೇ ಇಟ್ಟಿರ್ತಾರೆ. ತಂದೆಯ ಅಕಾಲ ಮರಣದ ನಂತರ ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ ನಾಯಕನಾಗಿ ತಿಮ್ಮಪ್ಪ ನಾಯಕನಾಗಿ ಅಧಿಕಾರ ವಹಿಸ್ಕೊಳ್ತಾನೆ. ದಂಡನಾಯಕನಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅದಾದ್ಮೇಲೆ ಇದೊಂದು ಕತೆ ಹೇಗೆ ಅಂದ್ರೆ, ತಿಮ್ಮಪ್ಪ ಕನಕದಾಸರಾಗಿ ಹೇಗೆ ಪರಿವರ್ತನೆ ಆದ್ರೂ 4 ಘಟ್ಟಗಳು. ತಿಮ್ಮಪ್ಪ ನಾಯಕನಾಗಿ ಕನಕ ನಾಯಕನಾಗಿ ಕನಕದಾಸರಾಗಿ ಪರಿವರ್ತನೆ ಹೊಂದಿದ್ದು ಒಂದು ಅದ್ಭುತ ಜೀವನ ಇವರದು. ಆದ್ರಿಂದ ತಿಮ್ಮಪ್ಪ ನಾಯಕನಾದ ವಿಜಯನಗರದಲ್ಲಿ ನಡೆಯುವ ಸಾಮ್ರಾಜ್ಯದ ಯುದ್ಧಗಳಲ್ಲಿ ಹಲವಾರು ಯುದ್ಧಗಳಲ್ಲಿ ಭಾಗವಹಿಸ್ತಾರೆ. ಹಾಗೆ ಅವರಿಗೊಂದು ಯಾವುದೋ ಒಂದು ಚೇತನ ವಸ್ತು ಹೇಗೆ ಅಂದ್ರೆ ಅಶರೀರವಾಣಿ, ನೀನು ನನ್ನ ದಾಸನಾಗು ಅಂತ ಅವರಿಗೆ ಕೇಳಿಸ್ತದೆ. ಆದ್ರೆ ಅದಕ್ಕೆ ಕಿವಿಗೊಡೋದಿಲ್ಲ ಕನಕ. ಅವರಿಗೆ ಒಂದು ಬಾರಿ ತಮಗೆ ಬಂಗಾರ 7 ಕೊಪ್ಪರಿಗೆ ಹೊನ್ನು ಸಿಗುತ್ತೆ ಅವರಿಗೆ. ಆ ಹೊನ್ನನ್ನು ಹೊನ್ನಿನ ಒಂದು ಭಾಗವನ್ನೂ ನಾನು ಬಳಸೋದಿಲ್ಲ ಅಂತೇಳಿ ಎಲ್ಲವನ್ನ ಒಂದು 78 ಗ್ರಾಮಗಳ ಜನರ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ, ದೇವಸ್ಥಾನಗಳ ನಿರ್ಮಾಣ, ಅನಾಥ ಉದ್ಧಾರಕ್ಕಾಗಿ ಬಳಸ್ತಾರೆ ಅವರು ಅದನ್ನ. ಆಗ ಕನಕ ನಾಯಕ ಅಂತ ಅವ್ರ ಹೆಸರು ಪಡಿತಾರೆ. ಅದಾದ್ಮೇಲೆ ಇವರಿಗೆ ಪದೇ ಪದೇ ಆ ಯುದ್ಧದಲ್ಲಿ ಒಂದು ಬಾರಿ ತುಂಬಾ ತೀವ್ರ ಗಾಯಗೊಂಡು ಇನ್ನೇನು ಮರಣಾವಸ್ಥೆಯಲ್ಲಿದ್ದಾಗ ಮತ್ತೆ ಒಂದು ಅಶರೀರವಾಣಿ ಆಗುತ್ತೆ ಅವರಿಗೆ, ನೀನು ನನ್ನ ದಾಸನಾಗು ಅಂತೇಳಿ. ಅದಾದ ನಂತರ ಅದ್ಯಾವುದೋ ಒಂದು ಜನ ಬಂದು ಅವರನ್ನ ಶುಶ್ರೂಷೆ ಮಾಡಿದಂತಾಗುತ್ತೆ ಯುದ್ಧ ಭೂಮಿಯಲ್ಲಿ. ನಂತರ ಅವರ ಬದುಕು ಮತ್ತೊಂದು ತಿರುವು ಕಾಣಿಸುತ್ತೆ. ಆಗ ಕನಕ ನಾಯಕ ಕನಕದಾಸರಾಗಿ ಬದಲಾಗ್ತಾರೆ. ಅವರ ಗುರು ವ್ಯಾಸರಾಯರನ್ನ ಹುಡುಕಿಕೊಂಡು ಅವರ ಶಿಷ್ಯತ್ವವನ್ನ ಪಡೆದುಕೊಂಡು ಮಹಾನ್ ದಾಸರಾಗಿ ಇಡೀ ಪ್ರಪಂಚಕ್ಕೆ ಆಧ್ಯಾತ್ಮಿಕ ಜ್ಞಾನವನ್ನ ಕೊಟ್ಟವರು ಕನಕದಾಸರು. ಅವರ ಒಂದು ಕೀರ್ತನೆ ಹಾಗೆ ಇದೆ, ಅಡಿಗೆಯನ್ನು ಸುಜ್ಞಾನದ ಅಡಿಗೆಯನ್ನು ಮಾಡಬೇಕಣ್ಣ ಅಂತ ಹೇಳಿ. ನಿಜವಾಗ್ಲು ಎಲ್ಲ ಸುಜ್ಞಾನದ ಹೇಳಿ. ಅವರ ಕನಕ ಅಂದ್ರೆ ಒಂದು ಭಗವಂತನಿಗೆ ಹತ್ತಿರವಾಗಿದ್ದವರು. ಭಕ್ತಿಯ ಶಕ್ತಿಯನ್ನ ಇಡೀ ಜಗತ್ತಿಗೆ ಸಾರಿದವರು. ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಸಮಾನತೆಯ ತತ್ವವನ್ನು ಸಾರಿದ್ರು. ಸಮಾಜದ ಹಲವು ದೋಷಗಳನ್ನ ಲೋಪಗಳನ್ನ ನಿವಾರಿಸಿ ಮಾನವೀಯತೆ ಮಹಾ ಬೆಳಕನ್ನು ಹರಿಸಿದ ಒಬ್ಬ ಮಹಾನ್ ದಾರ್ಶನಿಕ ಅಂದ್ರೆ ಕನಕದಾಸರು. ಸಮಾನತೆಯ ಹರಿಕಾರ ಅಂತ ಕೂಡ ಕರಿತೀವಿ, ವಾಗ್ಗೇಯಕಾರ ಅಂತ ಕರಿತೀವಿ, ಕೀರ್ತನೆಕಾರ ಅಂತ ಕರಿತೀವಿ, ದಾಸಶ್ರೇಷ್ಠ. ಇನ್ನು ಕರ್ನಾಟಕ ಸಂಗೀತಕ್ಕೆ ಅಪಾರ ಒಂದು ಸೇವೆಯನ್ನು ಸಲ್ಲಿಸಿದ ಮಹಾನ್ ಸಂಗೀತಜ್ಞರು ಹೌದು. ಯಾವಾಗ್ಲೂ ಅವ್ರ ಕೈಯಲ್ಲಿ ತಾಳ ತಂಬೂರಿ ಹಿಡ್ಕೊಂಡು ಕಾಲಲ್ಲಿ ಒಂದು ಗೆಜ್ಜೆ ಕಟ್ಟಿಕೊಂಡು ಹರಿನಾಮದ ಸಂಕೀರ್ತಗಳನ್ನ ಹಾಡ್ತಾ ಬೀದಿಗಳಲ್ಲಿ ತಿರುಗಿ ಮನೆಗೆ ಹೋಗಿ ಅದೆಷ್ಟು ಸಾಹಿತ್ಯವನ್ನು, ಸಂಗೀತವನ್ನು, ಜ್ಞಾನವನ್ನು ತಲುಪಿಸುತ್ತಾ ಮೂಢನಂಬಿಕೆಗಳನ್ನು ಹೋಗಲಾಡಿಸಿದ ಮಹಾನ್ ಚೇತನ ಅಂದ್ರೆ ಅದು ಕನಕದಾಸರು. ಸುಮಾರು 350ಕ್ಕೂ ಕೀರ್ತನೆಗಳಿದಾವೆ. ನೋಡಿ ಹೇಗೆ ನಮ್ಮ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಒಂದು ವಿಶಿಷ್ಟವಾದದ್ದು, ಹಾಗೆ ಕೀರ್ತನೆಗಳು ಅನ್ನೋದು. ಮತ್ತೆ ಇವರ ಕಾವ್ಯದಲ್ಲಿ ಹೇಳೋದಾದ್ರೆ ಸುಳಾದಿ ಅಂತ ಒಂದು, ಉಗಾಭೋಗ ಅಂತ ಇದಾವೆ, ಮುಂಡಿಗೆ ಅಂತಿದಾವೆ. ಮುಂಡಿಗೆ ಅಂದ್ರೆ ಒಂದು ಗೂಢಾರ್ಥ ಇರುವಂತದ್ದು ಅಂತೇಳಿ. ಹೀಗೆ ಕನಕರದು ಅದ್ಭುತ ಸಾಹಿತ್ಯ ಸೇವೆ, ಜ್ಞಾನ ಸೇವೆ. ಅವರ ಕೃತಿಗಳು ಅಂದ್ರೆ ಮೋಹನ ತರಂಗಿಣಿ, ಹರಿಭಕ್ತಿ ಸಾರ, ನಳಚರಿತೆ, ರಾಮಧಾನ್ಯ ಚರಿತೆ. ಇಲ್ಲಿ ಈ ಒಂದು 5 ಮುಖ್ಯವಾದ ಕೃತಿಗಳು. ಮುಖ್ಯವಾಗಿ ಅಲ್ಲಿ ಅವರ ಅಂಕಿತ ನಾಮ ಗೊತ್ತಿರುವಂತದ್ದು ಆದಿಕೇಶವ ಅಂತೇಳಿ. ಕನಕದಾಸರ ಹರಿಭಕ್ತಿ ಸಾರದಲ್ಲಿ ಭಕ್ತಿಯ ಸುದ್ದಿನೇ ಒಂದು ಹೊನಲಾಗಿಟ್ಟಿದೆ. ಆದ್ರಿಂದ ಆಮೇಲೆ ಇನ್ನೊಂದು ರಾಗಿ ಮತ್ತು ಭತ್ತಕ್ಕೆ ಒಂದು ನಡೆದಂತ ಒಂದು ಸಂವಾದವನ್ನ, ಚರ್ಚೆಯನ್ನ ತುಂಬಾ ಅದ್ಭುತವಾಗಿ ಅವರು
ವಿವರಿಸ್ತಾ ಅದರಲ್ಲಿ ಎಷ್ಟೋ ಆಧ್ಯಾತ್ಮಿಕ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಿದ್ದಾರೆ ಕನಕದಾಸರು. ಹೀಗೆ ಒಂದು ತಮ್ಮ ವಿಷಯಗಳ ಹೇಳೋದಾದ್ರೆ ಅವರ ಒಂದು ಸಾಹಿತ್ಯದಲ್ಲಿ ಮತ್ತು ಅವರ ಕೀರ್ತನೆಗಳಲ್ಲಿ ಹಲವಾರು ವಿಷಯಗಳನ್ನ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಒಂದಲ್ಲ, ದಾನ, ಧರ್ಮ, ಆತ್ಮ, ಈ ದೇಹ ನಶ್ವರ, ಶರೀರ ನಶ್ವರ, ಎಷ್ಟೋ ಜನ್ಮಗಳಿಂದ ನಾವು ಬಂದಿದ್ದೀವಿ, ಪೂರ್ವ ಜನ್ಮದ ಕರ್ಮವನ್ನ ಬಿಡೋದಾಗೋದಿಲ್ಲ, ಮೂಢ ಆಚರಣೆಗಳನ್ನ ತ್ಯಜಿಸಿ ಬಿಡಬೇಕು, ಮೌಢ್ಯದಲ್ಲಿ ಬದುಕಬಾರದು ಅಂತೇಳಿ ಸುಮಾರು ಬಹಳಷ್ಟು ವಿಷಯಗಳನ್ನ ಅವ್ರು ಹೇಳಿದ್ದಾರೆ. ಮಾನವ ಜನ್ಮ ಸಾರ್ಥಕ ಪಡಿಸ್ಕೋಬೇಕು, ಕೇವಲ ಪ್ರಾಪಂಚಿಕವಾಗಿ ಬದುಕಬಾರದು, ಭೌತಿಕವಾಗಿ ಅಂತೇಳಿ ಭ್ರಮೆಯಲ್ಲಿ ಇರಬಾರದು, ಮಾಯೆಯಲ್ಲಿ ಜೀವಿಸಬಾರದು ಅಂತೇಳಿ ಹಲವಾರು ವಿಷಯಗಳನ್ನ ನಮಗೆ ತಮ್ಮ ಮತ್ತು ಮುಖ್ಯವಾಗಿ ಹರಿಭಕ್ತಿ ಅವರಲ್ಲಿ ಆ ಎಲ್ಲವನ್ನ ನಮ್ಗೆ ಕಟ್ಟಿಕೊಟ್ಟಿದ್ದಾರೆ. ನಿಜವಾಗ್ಲೂ ಒಂದ್ ಕಡೆ ಎಲ್ಲೋ ತಿಳಿಯುತ್ತೆ, ಈ ಪುರಂದರದಾಸರು ಮತ್ತು ಕನಕದಾಸರು ಅಶ್ವಿನಿ ದೇವತೆಗಳೇ ಈ ರೂಪದಲ್ಲಿ ಭೂಮಿಯಲ್ಲಿ ಅವತರಿಸಿದ್ರು ಅಂತ ಕೂಡ ನಮಗೆ ತಿಳಿದು ಬರುತ್ತೆ. ಇನ್ನು ಅವರ ಜೀವನದ ಒಂದೆರಡು ಘಟನೆಗಳನ್ನ ನಾನು ಪ್ರೀತಿಯಿಂದ ಇಲ್ಲಿ ಸ್ಮರಿಸ್ಕೋಬೇಕು ಅಂತ ಇಷ್ಟಪಡ್ತೀನಿ. ಆ ಘಟನೆಗಳ ಮೂಲಕ ಅವರ ಜ್ಞಾನ, ಅವರ ಆಧ್ಯಾತ್ಮಿಕ ಮಟ್ಟ ನಮಗೆ ತಿಳಿಯುತ್ತೆ. ಇಲ್ಲಿ ಏನು ಅಂದ್ರೆ ಒಂದ್ಸಲ ವ್ಯಾಸರಾಯರ ಹತ್ರ ಇರುವಾಗ ಪರೀಕ್ಷೆ ಇರುತ್ತೆ. ವ್ಯಾಸ ಗುರುಗಳು ಸಣ್ಣ ಸಣ್ಣ ಪರೀಕ್ಷೆಗಳನ್ನ ಆಗಾಗ ಶಿಷ್ಯಂದ್ರಿಗೆ ಇಡ್ತಾ ಇರ್ತಾರೆ. ಏನು ಅಂದ್ರೆ ಎಲ್ರು ಶಿಷ್ಯರಿಗೂ ಕರೆದು ಒಂದು ದಿನ ಬಾಳೆಹಣ್ಣನ್ನ ಕೊಡ್ತಾರೆ. ಯಾರೂ ಇಲ್ಲದ ಸ್ಥಳದಲ್ಲಿ ಬಾಳೆಹಣ್ಣನ್ನ ತಿಂದು ಬರ್ರಿ ಅಂತೇಳಿ. ಸರಿ, ಎಲ್ಲಾ ಶಿಷ್ಯರು ಒಂದೊಂದು ಸ್ಥಳವನ್ನ ಹುಡ್ಕೊಂಡು, ಕತ್ತಲೆಯ ಕೋಣೆ ಆಗ್ಲಿ ಅಥವಾ ಕಂಬಳಿ ಹೊದ್ಕೊಂಡು ಏನೇನೋ ಮಾಡಿ ಗಿಡ ಹತ್ತಿ ಇಲ್ಲಿ ಯಾರು ಇಲ್ಲ ಅಂತ ತಿಂದು ಬರ್ತಾರೆ. ಆದ್ರೆ ಕನಕದಾಸರು ಮಾತ್ರ ಬಾಳೆಹಣ್ಣನ್ನು ತಿನ್ನದೆ ಹಾಗೇ ತಂದಿರ್ತಾರೆ. ಅವಾಗ ವ್ಯಾಸರ ಕೈಗಳಿರ್ತಾರೆ, ಯಾಕೆ ಕನಕ ನೀನು ಹಾಗೆ ಬಂದಿದೀಯ ಅಂದ್ರೆ, ತುಂಬಾ ಎಷ್ಟು ಸುಲಭವಾದ ಸ್ವಾರಸ್ಯಕರವಾದ ಉತ್ತರ ಇತ್ತು ಅಂದ್ರೆ, ಗುರುಗಳೇ ನೀವೇ ಹೇಳಿದ್ರಿ ದೇವರು ಸರ್ವಾಂತರ್ಯಾಮಿ, ಎಲ್ಲಾ ಕಡೆಯೂ ಇದ್ದಾನೆ ಅಂತೇಳಿ. ನಾನು ಎಲ್ಲಿ ಬಾಳೆಹಣ್ಣು ತಿನ್ನಕ್ ಹೋದ್ರು ಅಲ್ಲಿ ನನಗೆ ದೇವರೇ ಕಾಣಿಸ್ತಾ ಇದ್ದಾರೆ. ಆತನಿಲ್ಲದ ಸ್ಥಳವೇ ಇಲ್ಲ ಅಂದಾಗ ನಾನು ಹೇಗೆ ತಿನ್ಲಿ ಅಂತ. ನಿಜ. ಇದರಿಂದ ನಮ್ಗೆ ಏನ್ ಅರ್ಥವಾಗುತ್ತೆ ಅಂದ್ರೆ, ಆ ಜ್ಞಾನವನ್ನ ಹೇಗೆ ಅರ್ಥೈಸ್ಕೊಂಡ್ರು, ದೇವರು ಸರ್ವಾಂತರ್ಯಾಮಿ ಅನ್ನೋದನ್ನ ಸುಮಾರು ಕೀರ್ತನೆಗಳಲ್ಲಿ ಅಣುರೇಣು ತೃಣಕಾಷ್ಟದಲ್ಲಿ ಇದ್ದಾನೆ ಅನ್ನೋದನ್ನ ಅವ್ರು ಸಾರ್ತಾರೆ. ಆ ವಿಷ್ಣುವಿನ ಪರಮ ಭಕ್ತರು ಇವರು. ಅದಾದ್ಮೇಲೆ ಇನ್ನೊಂದು ಪರೀಕ್ಷೆ ಇರುತ್ತೆ. ಈಗಿನ ಕಾಲದಂಗೆ ಬಹು ಆಯ್ಕೆ ಬಿಟ್ಟ ಸ್ಥಳ ಇರ್ಲಿಲ್ಲ. ಆಗಿನ ಪರೀಕ್ಷೆಗಳು ಬಹಳ ವಿಭಿನ್ನ. ಇನ್ನೊಂದಿನ ವ್ಯಾಸರ ಕೇಳ್ತಾರೆ, ಸ್ವರ್ಗಕ್ಕೆ ಯಾರು ಹೋಗಬಹುದು ಕನಕ ಅಂತೇಳಿ. ಎಲ್ಲ ಶಿಷ್ಯರು ಸುಮ್ನೆ ಕೂತಿರ್ತಾರೆ. ಆದ್ರೆ ಕನಕ ಮಾತ್ರ ನಾನು ಹೋದರೆ ಹೋಗಬಹುದು ಗುರುಗಳೇ ಅಂತಾರೆ. ಎಲ್ಲರಿಗೂ ಗಾಬರಿ, ಕನಕ ಎಷ್ಟು ಅಹಂಕಾರಿ ನೋಡು ಅಂತೇಳಿ. ಆದ್ರೆ ಅದರಲ್ಲಿ ಅರ್ಥ ಏನಿತ್ತು ಅಂದ್ರೆ, ನಾನು ಅಂದರೆ ಅಹಂಕಾರ, ನಾನು ಅನ್ನೋ ಅಹಂಕಾರ ಹೋದರೆ ಸ್ವರ್ಗಕ್ಕೆ ಮೋಕ್ಷಕ್ಕೆ ಯಾರು ಬೇಕಾದ್ರೂ ಪಾತ್ರ ಆಗ್ಬಹುದು ಅನ್ನೋದು. ಇದನ್ನೇ ವಿವೇಕಾನಂದರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಅಹಂಕಾರದವಿಲ್ಲದ ವ್ಯಕ್ತಿ ಯಾವ ದೇವಸ್ಥಾನವನ್ನೂ ಪ್ರವೇಶಿಸದೆ, ಯಾವ ಧರ್ಮ ಗ್ರಂಥಗಳನ್ನೂ ಓದದೆ ಮೋಕ್ಷ ಪಡೆಯಬಲ್ಲ ಅನ್ನೋದನ್ನ. ಬಹಳ ಅದ್ಭುತವಾದದ್ದು. ಅದಾದ್ಮೇಲೆ ಇನ್ನೊಂದು ಘಟನೆ, ದೇವರನ್ನ ತೋರಿಸ್ತೀರಾ ಅಂತೇಳಿ ಎಲ್ರು ಕೇಳಿದಾಗ ಕನಕದಾಸರು ಸರಿ ಆಯ್ತು, ನಾಳೆ ನಾನು ದೇವರನ್ನೇ ಕರಿತೀನಿ ಅಂತ. ನಿಜವಾಗ್ಲೂ ಆ ದೇವರನ್ನ ಭಕ್ತಿಯ ಮೂಲಕ ದೇವರನ್ನ ಸಾಕ್ಷಾತ್ಕರಿಸಿಕೊಂಡಂತಹ ಕನಕರು ಸರಿ ಅಂತಾರೆ. ಎಲ್ರು ಕೂತಿರ್ತಾರೆ. ಆ ಸಂದರ್ಭದಲ್ಲಿ ನಾಳೆ ನೀನ್ ದೇವರನ್ನ ಕರೆಸ್ತಂದಿದ್ದಲ್ಲ ಅಂದ್ರೆ, ಒಂದು ನಾಯಿ ಬರುತ್ತೆ. ಎಲ್ರು ಅದನ್ನ ನಾಯಿ ಅನ್ಕೊಂಡು ಹೊಡೆದೋಡಿಸ್ತಾರೆ. ಹೋದ್ಮೇಲೆ ಆಯ್ತು ದೇವ್ರು ಬಂದೋದ್ರು ಅಂತಂದ್ರೆ, ಎಲ್ಲಿ ಯಾರು ನಾನು ನೋಡ್ಲಿಲ್ವಲ್ಲ ಅಂದ್ರೆ, ಮತ್ತೆ ಎಲ್ಲ ಪ್ರಾಣಿಗಳಲ್ಲಿ ಭಗವಂತನನ್ನು ಇದ್ದಾನೆ ಅಂತ ತೋರಿಸುವುದಕ್ಕಾಗಿನೇ ಕನಕರು ಹೇಳಿದ್ರು, ನಾಯಿ ರೂಪದಲ್ಲಿ ಬಂದಿದ್ರು, ನೀವೇ ಹೊಡೆದು ಓಡಿಸಿ ಬಿಟ್ರಿ ಅಂತ ವ್ಯಾಸರಿಗೂ ಹೇಳ್ತಾರೆ. ಹೌದಾ, ನಮಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಭಗವಂತ ಎಲ್ಲ ರೂಪದಲ್ಲೂ ಯಾವುದೇ ರೂಪದಲ್ಲಿ ಬರಬಲ್ಲ ಅನ್ನೋದ್ನ. ಹಾಗಾದ್ರೆ ನಾಳೆ ಇನ್ನೊಂದು ಬಾರಿ ಕರೆಸ್ತೀರಾ, ದೇವರನ್ನ ದರ್ಶನ ಕೊಡ್ತೀರಾ ಅಂತೇಳಿ ವ್ಯಾಸರಾಯರು ಕೇಳಿದಾಗ ಸರಿ ಅಂತಾರೆ ಮತ್ತೆ ಕನಕದಾಸರು. ಮರುದಿನ ಒಂದು ಹಾವು ಬರುತ್ತೆ, ಶೇಷನ ರೂಪದಲ್ಲಿ ಭಗವಂತ ದರ್ಶನ ಕೊಡ್ತಾನೆ. ಮತ್ತೆ ಕೂಡ ಅವಾಗ್ಲೂ ಕೂಡ ಎಲ್ಲರೂ ಸೇರಿ ಹಾವು ಬಂದಿದೆ ಅಂತೇಳಿ ಹೊಡೆದೋಡಿಸ್ತಾರೆ ಅದನ್ನು ಕೂಡ. ನಿಜ ಹೇಳ್ಬೇಕಂದ್ರೆ ಅವಾಗ
ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಇರ್ಲಿ, ನನ್ನನ್ನು ನೋಡ್ಬೇಕು ಅಂತ ಕರೆಸಿ ಈ ರೀತಿ ಆ ಹೊಡೆಸುತ್ತೀಯಲ್ಲ, ಇರ್ಲಿ ನಾನ್ ನೋಡ್ಕೊಳ್ತೀನಿ ಅಂತ ಹಾಸ್ಯವಾಗಿ ಕೃಷ್ಣ ಹೇಳ್ತಾನೆ. ನಿಜ ಹೇಳ್ಬೇಕಾದ್ರೆ ಮುಂದಿನ ಒಂದು ಪ್ರಸಂಗದಲ್ಲಿ ಅದಾಗತ್ತೆ. ಕನಕ ಹೇಗೆ ಕೃಷ್ಣನ್ ಜೊತೆ ಸಂವಾದ ಮಾಡ್ತಾ ಇದ್ರು, ಮಾತುಕತೆ ಅಂದ್ರೆ, ಒಂದ್ಸಲ ತಿರುಪತಿಗೆ ಬಾ ಅಂತ ಅವರಿಗೆ ಸಂದೇಶ ಆಗುತ್ತೆ. ಆಕ್ಚುಲಿ ಫಸ್ಟ್ ಉಡುಪಿಗೆ ಬಾ ಕನಕ ಅಂತ ಅವರಿಗೆ ಒಂದು ಅಶರೀರವಾಣಿ ಆಗುತ್ತೆ. ನಾವ್ ಇದನ್ನ ಹೇಳ್ತಿರ್ತೀವಿ. ಆ ಅಶರೀರವಾಣಿ ಆದಾಗ ತಮ್ಗೆಲ್ರಿಗೂ ಗೊತ್ತಿರುವಂತದ್ದು, ಉಡುಪಿಯ ಕನಕನ ಕಿಂಡಿನೇ ಅವರ ಭಕ್ತಿಗೆ ಸಂಕೇತವಾಗಿ ಇವತ್ತಿಗೂ ನಿಂತಿರದೆ. ನಿಜವಾಗ್ಲು ಆ ಎಲ್ರು ಆಗಿನ ಕಾಲದ ಜಾತಿ ವ್ಯವಸ್ಥೆಯಲ್ಲಿ ಅವರನ್ನ ದೇವಸ್ಥಾನದ ಒಳಗೂ ಬಿಡೋದಿಲ್ಲ, ಕೀಳು ಜಾತಿಯವನು ಅಂತೇಳಿ. ಆಗ ಅಂತ ಸಂದರ್ಭದಲ್ಲಿ ದೇವಸ್ಥಾನದ ಹಿಂದೆ ಇದ್ದು ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ ಅಂತ ಅದೆಷ್ಟು ಭಕ್ತಿಯಿಂದ ಹಾಡಿದ್ರು ಗೊತ್ತಿಲ್ಲ. ನಿಜವಾಗ್ಲೂ ಮೈ ರೋಮಾಂಚನ ಆಗುತ್ತೆ. ಆ ದೇವರೇ ಈ ಕಡೆ ತಿರುಗಿಕೊಂಡು ಗೋಡೆಯನ್ನೊಡೆದು ದರ್ಶನ ಕೊಡ್ತಾರೆ ಅಂದ್ರೆ ಅದು ಭಕ್ತಿಯ ಪರಾಕಾಷ್ಠೆ. ಆದ್ರಿಂದ ಅವರ ಭಕ್ತಿಗೆ ಇನ್ನೊಂದು ಹೀಗೆ ಆದ್ಮೇಲೆ ಉಡುಪಿ, ಇವತ್ತಿಗೂ ಉಡುಪಿ ಅಂದ್ರೆ ಕನಕನ ಕಿಂಡಿ ನಮಗೆ ಕಣ್ಮುಂದೆ ಬರ್ತಾರೆ. ಅದೇ ರೀತಿ ನೆಕ್ಸ್ಟ್ ನೀನು ತಿರುಪತಿಗೆ ಬಾ ಕನಕ ಅಂತ ಒಂದ್ ಮೆಸೇಜ್ ಆಗುತ್ತೆ ದಾಸರಿಗೆ. ತಿರುಪತಿಗೆ ಹೋಗ್ತಾರೆ, ಫುಲ್ ಹಸಿವು, ಏನ್ ಮಾಡ್ಬೇಕು ಗೊತ್ತಿ, ಅಷ್ಟು ಹಸಿವಿನಿಂದ ಇದ್ದಾಗ ಆಕ್ಚುಲಿ ಅಲ್ಲಿ ಅರ್ಚಕರಿಗೂ ಮೆಸೇಜ್ ಹೋಗಿರುತ್ತೆ. ಏನಂತೇಳಿ, ಕನಕದಾಸ ಅಂತ ಒಬ್ಬ ನನ್ನ ಶಿಷ್ಯ ಬರ್ತಾನೆ ಅಂತ. ಅಲ್ಲಿ ಕೂಡ ಆ ವಿಷ್ಣು, ಆ ವೆಂಕಟೇಶ್ವರ ಮೆಸೇಜ್ ಕೊಟ್ಟಿರ್ತಾರೆ. ಅವ್ರು ಎಲ್ಲ ಕಡೆ ಹುಡುಕ್ತಾರೆ, ಸಂಜೆವರೆಗೂ ಎಲ್ಲೂ ಸಿಗ್ಲಿಲ್ಲ ಯಾರ ಕನಕದಾಸ ಅಂತ. ಅವ್ರಿಗೆ ಗೊತ್ತಿಲ್ಲ, ಆಗಿನ ಕಾಲದಲ್ಲಿ ಈಗಿನಂಗೆ ಮಾಧ್ಯಮಗಳಿರ್ಲಿಲ್ಲ, ಫೋಟೋಗಳಿರ್ಲಿಲ್ಲ. ಸರಿ, ಆಮೇಲೆ ಕನಕದಾಸರಿಗೆ ಎಷ್ಟೊತ್ತಾಗುತ್ತೆ, ಹೊರಗಡೆ ಕೂತು ಕೀರ್ತನೆಗಳನ್ನ ಹಾಡ್ತಾ ಇರ್ತಾರೆ. ಆಮೇಲೆ ಬಹಳ ಹಸಿವಾಗಿರೋದ್ರಿಂದ ನನಗೆ ಇಷ್ಟು ಹಸಿವಾಗಿದೆ ಅಂತಂದಾಗ ಆ ವಿಷ್ಣುವಿಗೆ ಎಷ್ಟು ಪ್ರೀತಿ ಅಂದ್ರೆ ಕನಕನ ಮೇಲೆ ಅಂದ್ರೆ, ಆತನ ದೇವಸ್ಥಾನದ ಆತಗೆ ಇರುವ ನೈವೇದ್ಯಗಳೇ ಇಲ್ಲಿಗೆ ಬಂದ್ಬಿಡ್ತವೆ, ಆ ಪಾತ್ರೆ ಸಮೇತ ಪಾಯಸ, ಹಣ್ಣು ಅವೆಲ್ಲ. ಆಮೇಲೆ ಚಳಿ ಆಗ್ತಾ ಇರುತ್ತೆ ಅಂತ ಆ ವೆಂಕಟೇಶ್ವರನ ಮೇಲೆ ಉದ್ಕೊಂಡಿರೋ ಶಾಲು ಬಂದು ಕನಕನ ಮೇಲೆ ಹೊಚ್ಚಲಾಗುತ್ತೆ. ಈತನನ್ನ ನೋಡಿ ಬೆಳಿಗ್ಗೆ ಅರ್ಚಕರು ಬಂದು, ಎಲ್ಲವೂ ಬಾಗ್ಲು ತೆಗೆದಿದ್ದಾವೆ, ದೇವಸ್ಥಾನ ಕಳುವಾಗಿದೆ, ಆ ಶಾಲು ಇವ್ರ ಹತ್ರ ಇದೆ, ಆ ಪಾತ್ರೆ ಇಲ್ಲೇ, ಪಾಯಸದ ಪಾತ್ರೆ ಇಲ್ಲೇ ಇದೆ ಅಂದ್ರೆ ಇವ್ರು ಕಳ್ಳ ಇರ್ಬೋದು ಅಂತೇಳಿ ಎಲ್ರು ಹೊಡಿತಾರೆ. ಅವ ಕನಕದಾಸರು ತಿಮ್ಮಪ್ಪನಿಗೆ ಹೇಳ್ತಾರೆ, ನೀನು ಅದೆಷ್ಟು ಅಂದ್ರೆ ನಾವ್ ಅಂತೀವಲ್ಲ, ನೀನು ಏಟು ತಿನಿಸಿ ಮುಯ್ಯಿ ತೀರಿಸಿಕೊಂಡೆ ಅಲ್ಲ ಕನಕ, ಕೃಷ್ಣ ಏಟಿಗೆ ಏಟು ಕೊಡುತ್ತಿದ್ದೀಯಾ, ಸರಿ ಇರ್ಲಿ ಅಂತ ಅದನ್ನ ಸ್ವೀಕರಿಸ್ತಾರೆ. ಹೇಗಿದೆ ನೋಡ್ರಿ ಕೃಷ್ಣ ಕನಕರ ಮಾತು, ಅಂದ್ರೆ ಎಷ್ಟು ಅನ್ಯೋನ್ಯತೆ, ಆ ಭಗವಂತನೊಂದಿಗೆ ಎಷ್ಟು ಪ್ರೀತಿ ಅಂತೇಳಿ. ಆದ್ರೆ ಅದಾದ್ಮೇಲೆ ಇದು ದೇವಸ್ಥಾನ ಮೈಲಿಗೆ ಆಯ್ತು ಅಂತೇಳಿ ದೇವಸ್ಥಾನವನ್ನೆಲ್ಲ ತೊಳೆದು ಅಭಿಷೇಕ ಮಾಡುವಾಗ ಕನಕನಿಗೆ ಚಾಟಿ ಹೊಡಿತಿರ್ತಾರೆ. ಆದ್ರೆ ಇಲ್ಲಿ ಕನಕದಾಸರಿಗೆ ಏನೂ ಪೆಟ್ಟಾಗಿರಲ್ಲ, ಅಲ್ಲಿ ಮೂರ್ತಿಯಲ್ಲಿ ರಕ್ತ ಬರ್ತಾ ಇರುತ್ತೆ. ಆಗ ಅರ್ಚಕರಿಗೆ ಜ್ಞಾನೋದಯ ಆಗುತ್ತೆ, ಇಲ್ಲಿ ಮೂರ್ತಿಯಲ್ಲಿ ರಕ್ತ ಬರ್ತಾ ಇರೋದು ಅಲ್ಲಿ ಕನಕದಾಸರಿಗೆ ಚಾಟಿ ಏಟು ಕೊಡ್ತಾ ಇರೋದ್ರಿಂದ ಅಂತ. ಅದನ್ನ ನಿಂದಿರ್ಸಿ ಇವರಲ್ಲಿ ಕ್ಷಮೆ ಕೇಳಿ ಕನಕರನ್ನ ಏಕಾಂತ ಸೇವೆಗೆ ಆ ದೇವಸ್ಥಾನದಲ್ಲಿ ಬಿಡಲಾಗುತ್ತೆ. ಅಂದ್ರೆ ಹೀಗೆ ಜಾತಿಯನ್ನ ಮೀರಿದ, ನಮ್ಗ ಇವತ್ತಿಗೂ ಮನಸ್ಸಿಗೆ ಬಹಳ ನೋವಾಗುತ್ತೆ. ಕುಲವೆಂದು ಹೊಡೆದಾಡಬೇಡಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಎಂದು ಹೇಳಿದ ಕನಕರನ್ನೇ ಒಂದು ಕುಲಕ್ಕೆ, ಜಾತಿಗೆ ಸೀಮಿತ ಮಾಡ್ತಾ ಇದ್ದೀವಿ. ನಮಗ ಅರಿವಿಲ್ಲದೆ ಇಂಥ ಅಜ್ಞಾನದ ಕೆಲಸಗಳನ್ನ ಮಾಡ್ತಾ ಇದ್ದೀವಲ್ಲ. ಈ ಸಂದರ್ಭದಲ್ಲಿ ಕನಕರ ಒಂದು ಬಗ್ಗೆ ನಿಜವಾಗ್ಲೂ ನಾವು ಹೆಚ್ಚು ಎಲ್ರಿಗೂ ತಿಳಿಸ್ಬೇಕಾದ ಕಾಲಘಟ್ಟದಲ್ಲಿ ಇದೀವಿ. ಇಂಥ ದಾಸಶ್ರೇಷ್ಠರ ಕೆಲವು ಕೀರ್ತನೆಗಳನ್ನ ನಾವು ನೋಡೋಣ. ಅದರಲ್ಲಿ ಒಂದು ಕೀರ್ತನೆ ನನಗೆ ನಿಜವಾಗ್ಲೂ ಇದು ಇಷ್ಟ ಇಲ್ಲ ಅಂತ ಹೇಳೋಕೆ ಆಗೋದಿಲ್ಲ. ಎಲ್ಲವೂ ಹಾಗೆ, ಪ್ರತಿಯೊಂದು ಕೀರ್ತನೆಯೂ ಅಷ್ಟು ಅದ್ಭುತವಾಗಿದ್ದು, ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ನಾನು ನೀನೆಂಬ ಅಹಂಕಾರವ ತೊರೆದು. ಎಷ್ಟು ಚೆನ್ನಾಗಿದೆ. ಸ್ನಾನ ನೀರಿನಲ್ಲಿ ಅಲ್ಲ, ಜ್ಞಾನ ತೀರ್ಥದಲ್ಲಿ ಮಾಡಿ. ಪ್ರತಿದಿನ ಮಾಡ್ತಾ ಇದೀವಿ ನಾವು ಸಜ್ಜನ ಸಾಂಗತ್ಯದಲ್ಲಿ.
ಆದ್ರಿಂದ ಸ್ನಾನವ ಮಾಡಿ ಜ್ಞಾನ ತೀರ್ಥದಲ್ಲಿ ಅಂತ ಅದ್ಭುತವಾದ ಕೀರ್ತನೆ. ನಾನು ಎರಡೆರಡು ಸಾಲ ಹೇಳ್ತಾ ಇರ್ತೀನಿ ಅಷ್ಟೇ. ದಾಸನಾಗು ವಿಶೇಷನಾಗು, ಇದಂತೂ ಬಹಳ ಜನಪ್ರಿಯವಾದ ಕೀರ್ತನೆ. ಯಾಕೆಂದ್ರೆ ಇಲ್ಲಿ ನಾವಿಲ್ಲಿ ಯಾರಿಗೂ ದಾಸರಾಗೋ ಅಗತ್ಯ ಇಲ್ಲ. ಆಕ್ಚುಲಿ ನಮ್ಮ ಶ್ವಾಸಕ್ಕೆ ದಾಸರಾದರೆ ಸಾಕು, ನಾವು ಖಂಡಿತ ವಿಶೇಷ ಆಗ್ತಾ ಇದ್ದೀವಿ. ನಮ್ಮ ಶ್ವಾಸವನ್ನ ಹಿಡಿದು ಉಸಿರಾಟ ಗಮನಿಸ್ತಾ ಇದ್ರೆ ಸಾಕು. ಹೇಗೆ ಸಿದ್ಧಾರ್ಥ ಬುದ್ಧನಾದ, ರತ್ನಾಕರ ವಾಲ್ಮೀಕಿಯಾದ, ತಿಮ್ಮಪ್ಪ ಕನಕದಾಸನಾದರೋ, ಹೇಗೆ ನರೇಂದ್ರ ವಿವೇಕಾನಂದನಾದ್ನೋ, ಹಾಗೆ ವೆಂಕಟರಮಣ ರಮಣ ಮಹರ್ಷಿ ಆದ್ರೂ ಹಾಗೆ ಶ್ವಾಸದ ದಾಸರಾದರೆ ಸಾಕು. ಈ ಕೀರ್ತನೆಗಳು ಒಂದೊಂದನ್ನ ನಾವು ತಿಳಿತಾ ಹೋದ್ರೆ ಅದು ನಾವು ಆಗ್ತೀವಿ. ಇಲ್ಲಿ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂದಲ್ಲಿ ಏನ್ ನೋಡ್ರಿ, 84 ಜೀವರಾಶಿಗಳನ್ನು ಕಳೆದ ಮೇಲೆನೆ ನಾವು ಈ ಶರೀರವನ್ನ ಧರಿಸಿರ್ತೀವಿ. ಅಂದ್ರೆ ನಮ್ಗೆ ಗೊತ್ತು, ನಾವೆಲ್ಲ ಖನಿಜ, ವೃಕ್ಷ ಸಾಮ್ರಾಜ್ಯ, ಜಂತು ಸಾಮ್ರಾಜ್ಯದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಾಗಿ ಜನ್ಮ ತಗೊಂಡು ಒಂದು ಕ್ರಿಮಿ ಕೀಟವಾಗಿ ಕೂಡ ಜಲಚರವಾಗಿ ಎಲ್ಲಾ ಜನ್ಮಗಳನ್ನ ಮುಗಿಸಿದ್ಮೇಲೆ ಮಾನವ ಜನ್ಮ. ಅದನ್ನೇ ಮತ್ತೆ ಪುರಂದರದಾಸರು ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರಾ ಅಂತ ಹೇಳೋದು. ಎಷ್ಟು ಚೆನ್ನಾಗಿದೆ. ಆಶಾ ಕ್ಲೇಶ ದೋಷವೆಂಬ ಅಬ್ದಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು. ಎಷ್ಟು ಚೆನ್ನಾಗಿದೆ. ಆಶಾ ಕ್ಲೇಶ, ಆಶೆಗಳನ್ನ, ಕ್ಲೇಶ ಅಂದ್ರೆ ದುಃಖ, ಎಲ್ಲ ದೋಷಗಳಿಗೆ ಒಳಗಾಗದೆ, ದೋಷವೆಂಬ ಅಬ್ದಿಯೊಳಗೆ ಅಂದ್ರೆ ಇಂತಹ ಸಮುದ್ರದೊಳಗೆ ಮುಳುಗಿ, ಈ ಆಶೆ ಕ್ಲೇಶ ದುಃಖ ಇಂಥ ಸಮುದ್ರದೊಳಗೆ ಮುಳುಗಿ ಯಮನ ಪಾಶಕ್ಕೆ ಒಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಆನಂದವಾಗಿ ಜೀವಿಸು ಅಂತೇಳಿ ಎಷ್ಟು ಚಂದ. ಇದರಲ್ಲಿ ಇನ್ನೂ ಮುಂದೆ ಕಾಶಿ, ವಾರಣಾಸಿ, ಕಂಚಿ, ಕಾಳಹಸ್ತಿ ಅಂದ್ರೆ ಹೀಗೆಲ್ಲ ನೀವು ತಿರುಗಿದ್ರೆ ನೋಡ್ರಿ, ರಾಮೇಶ್ವರ, ಏಸು ದೇಶ ತಿರುಗಿದರೆ ಬಾಹೋದೇನು ಅಲ್ಲಿ ಹೋದೇನು ಅಂದ್ರೆ ನೀವು ಸುಮ್ನೆ ತೀರ್ಥಯಾತ್ರೆ ಅಂತೇಳಿ ಅಲ್ಲಿ ಇಲ್ಲಿ ತಿರುಗಿದ್ರೆ ಮೈ ದಣಿವಾಗುತ್ತೆ. ನಾನೇನೋ ಪುನೀತನಾದೆ ಅನ್ನೋದು. ನಿಜವಾಗ್ಲೂ ಇಲ್ಲಿ ಕನಕದಾಸರಿಂದ ನಾವು ಕಲಿಬೇಕಾಗಿರೋದು ಅಂದ್ರೆ ನಮ್ಮಲ್ಲಿ ಪರಿವರ್ತನೆ ಆಗ್ಬೇಕು, ನಮ್ಮಲ್ಲಿ ಅದ್ಭುತವಾದ ಒಂದು ರೂಪಾಂತರ ಆಗ್ಬೇಕು, ಗುಣ ಸ್ವಭಾವಗಳಲ್ಲಿ ಆಗ್ಬೇಕು ಅನ್ನೋದನ್ನ ಬಹಳ ಅದ್ಭುತವಾಗಿ ಹೇಳ್ತಾರೆ. ಅವ್ರು ಮುಂದೆ ಹೇಳ್ತಾರೆ, ನಾವು ಯಮುನೆ ವಾಸದಲ್ಲಿ ಉಪವಾಸ ಮಾಡಿಕೊಂಡು ಮೀಸಲಾಗಿ ಮಿಂದು, ಅಂದ್ರೆ ನಾವು ಮೀಸಲಾಗಿ ಅಂದ್ರೆ ಈ ಮಡಿ ಅಂತ ಮಾಡಿದ್ರೆ ಜಪ ತಪ ಹೋಮ ನೇಮಗಳಾಯಿ ಏಸು ಬಾರಿ ಮಾಡಿದರು ಫಲವೇನು ಈ ಚಲವೇನು ಅಂದ್ರೆ ಜಪ ತಪ ಹೋಮ ನೇಮ ಇವುಗಳನ್ನೆಲ್ಲ ಮಾಡಿದ್ರೆ ಏನು ಫಲ, ಯಾವುದು ಏನು ಪರಿವರ್ತನೆ ಇಲ್ಲ ಅಂತೇಳಿ. ಇದೆಲ್ಲ ಹೇಗಂದ್ರೆ ನಾಯ ಬಾಯ ಅರಿವೆಯಂತೆ ನಾನಾ ಕೋಟಲೆಯಲ್ಲಿ ಬಿದ್ದು ನಾವು ಈ ನಾಯಿಯ ಬಾಯಿಯಲ್ಲಿ ಅರಿವೆ ಬಟ್ಟೆ ಸಿಕ್ಕರೆ ಏನಾಗುತ್ತೆ, ಹರಿದು ಚಿಂದಿ ಆಗುತ್ತಲ್ಲ, ಹಾಗೆ ಆಗತ್ತೆ ನನ್ನ ಜೀವನ ಅಂತೇಳಿ ಬಹಳ ಏನು ಇಲ್ಲ, ನಮ್ಮ ಬದುಕನ್ನ ಅರ್ಥ ಮಾಡ್ಕೋಬೇಕು, ನಮ್ಮ ಆತ್ಮ ಉದ್ಧಾರ ಮಾಡ್ಕೋಬೇಕು ಅಂತ ಹೇಳಿ ಅವರ ಕೀರ್ತನೆಗಳಲ್ಲಿ ಬಹಳಷ್ಟು ಕಡೆ ಆತ್ಮ ನಿವೇದನೆ ಇದೆ, ಆತ್ಮೋದ್ಧಾರದ ತತ್ವ ವಿವೇಚನೆ ಇದೆ, ಮತ್ತೆ ಉಪದೇಶಗಳಿದಾವೆ. ಭಕ್ತಿ ಮುಖ್ಯ ವಸ್ತು ಆಗಿದ್ರು ರಾಮಾಯಣ, ಮಹಾಭಾರತ, ಭಾಗವತ ಪುರಾಣಗಳಿಂದ ಹಲವಾರು ಉದಾಹರಣೆಗಳನ್ನ ತಗೊಳ್ತಾರೆ ಅವರು. ಆ ಉದಾಹರಣೆಗಳನ್ನ ತಗೊಂಡು ಕೂಡ ಸಮಕಾಲೀನ ಜನರ ಬದುಕಿನ ಅನುಭವಗಳಿಂದ ಕೂಡ ಅವರು ಹಲವಾರು ಸ್ವಾನುಭವನ ಕೀರ್ತನೆಗಳನ್ನ ಬರೆದಿದ್ದಾರೆ. ಇಲ್ಲಿ ಒಂದು ಕೀರ್ತನೆ ನನಗೆ ಇಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ರು ಅಂದ್ರೆ, ನಾವು ಅನ್ಕೋತೀವಲ್ಲ ಏನು ಅಂದ್ರೆ ಪಾಂಡವರನ್ನ ಕೊಂದದ್ದು ಕೌರವರು ಅಂತ, ಅದಲ್ಲ, ಅದು ಅವರಿಗೆ ಸುಮ್ಮನೆ ಹರಿಕೃಷ್ಣನೇ. ಅಲ್ಲಿ ದುಷ್ಟ ಸಂಹಾರ ಆಗ್ಬೇಕಾಗಿರುತ್ತೆ, ಕೌರವರು ನಿಮಿತ್ತ ಮಾತ್ರ, ಪಾಂಡವರೆಲ್ಲ ನಾಶ ಮಾಡಿದ್ದು ಅಂತ ಬಹಳ ಅದ್ಭುತವಾಗಿ ಅದೊಂದು ಸೂತ್ರಧಾರ ಕೃಷ್ಣ ಅನ್ನೋದು ಒಂದು ಕೀರ್ತನೆಯಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನಂತೇಳಿ ಅಂದ್ರೆ ಕೌರವರನ್ನು ಕೊಂದರು ಎಂಬ ಅಲ್ಲಿ ಶಕುನಿ, ಭೀಷ್ಮ, ದ್ರೋಣ, ಕರ್ಣ ಎಲ್ಲರೂ ಇದ್ರು, ಆದ್ರೆ ಕೌರವರೇ ಅಲ್ಲ. ಆದ್ರೆ ಇದೆಲ್ಲದಕ್ಕೂ ಸೂತ್ರಧಾರ ಕೃಷ್ಣ ಅಂತೇಳಿ ಬಹಳ ಇದಕ್ಕೆ ಸಂಶಯವೇ ಇಲ್ಲ ಅಂತೇಳಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಒಂದು ಈ ಲೌಕಿಕ ಜನರಿಗೆ ಹೇಳೋದು, ನಾವೆಲ್ಲರೂ ಹೊಟ್ಟೆ ಪಾಡಿಗಾಗಿ ಬದುಕ್ತಾ ಇದ್ದೀವಿ ಅನ್ನೋದ್ನ, ಬರೀ ನಮ್ಮ ಚಿಂತೆ ಕೂಟಿ ಕೋಸಂ ಕೋಟಿ ವಿದ್ಯಲು ಅಂದ್ರೆ ಬರೀ ಹೊಟ್ಟೆಗಾಗಿನೇ ಅನ್ನೋದಕ್ಕೆ ಒಂದು ಸರಳವಾದ ಕೀರ್ತನೆಯಲ್ಲಿ ಇದೆ. ಹೊಟ್ಟೆ ಬಟ್ಟೆದೇ ಚಿಂತೆ ನಮಗೆ, ಅದನ್ನ ಮೀರ್ಬೇಕು, ಅದನ್ನ ಮೀರಿದಾಗಲೇ ನಾವು
ಭಕ್ತಿ, ಆಧ್ಯಾತ್ಮಿಕತೆ, ಧ್ಯಾನ ಇಂಥವಕ್ಕೆ ಬರ್ತೀವಿ ಅನ್ನೋದು. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಹೇಳ್ತಾ ಏನಂತಾರೆ ಅಂದ್ರೆ, ಇಲ್ಲಿ ಅವರ ಕಾವ್ಯಗಳಲ್ಲಿ ನಾವು ಮುಖ್ಯವಾಗಿ ಕೇವಲ ಸಾಮಾಜಿಕ ಪ್ರಜ್ಞೆ ಅಷ್ಟೇ ಅಲ್ಲದೆ ಭಾಷೆ, ಸಾಹಿತ್ಯ, ತತ್ವಜ್ಞಾನ ಎಲ್ಲವನ್ನ ಮೇಳೈಸಿದ್ದದು. ಆದ್ರಿಂದ ಅಲ್ಲಿ ಒಂದು ದೃಷ್ಟಾಂತಗಳ ಮೂಲಕ ಹಲವಾರು ಉದಾಹರಣೆ ಕೊಡ್ತಾರೆ. ಅಲ್ಲಿ ಒಟ್ಟು ಲೌಕಿಕ ಸಂತೃಪ್ತಿ ಅಷ್ಟೇ ಮುಖ್ಯ ಅಲ್ಲ, ಅದನ್ನ ಸಂತೋಷವನ್ನ ಮೀರಿ ನಾವು ಆಧ್ಯಾತ್ಮಿಕ ದೈವ ಭಕ್ತಿ ಕಡೆ ಹೋಗಬೇಕು ಅನ್ನೋದು. ಹೇಗೆ ಆತ್ಮ ಸಂತೃಪ್ತಿ ಬೇಕು ಅನ್ನೋದಕ್ಕೆ ನೋಡ್ರಿ ಇಲ್ಲಿ ಹೇಳ್ತಾರೆ, ವೇದಶಾಸ್ತ್ರ ಪಂಚಾಂಗವ ಓದಿಕೊಂಡು ಅನ್ಯರಿಗೆ ಬೋಧನೆಯು ಮಾಡುವುದು ಹೊಟ್ಟೆಗಾಗಿ. ವೇದಶಾಸ್ತ್ರ ಓದಿ ಬೇರೆಯವ್ರಿಗೆ ಹೇಳೋದು ಕೂಡ ಹೊಟ್ಟೆಗಾಗಿ. ಅಂಗಡಿ ಮುಂಗಟ್ಟ ನುಡಿ ವ್ಯಂಗ್ಯ ಮಾತುಗಳನ್ನಾಡಿ ಭಂಗ ಬಿದ್ದು ಗಳಿಸುವುದು ಹೊಟ್ಟೆಗಾಗಿ. ಅಂದ್ರೆ ಎಲ್ಲರೂ ಮಾಡೋದಿದೆ ಹೊಟ್ಟೆಗಾಗಿ. ಸನ್ಯಾಸಿ, ಜಂಗಮ, ಜೋಗಿ, ಜಟ್ಟಿ, ಮೊಂಡ, ಬೈರಾಗಿ ನಾನಾ ವೇಷಗಳೆಲ್ಲ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಇನ್ನು ಮುಂದೆ ಹೇಗೆ ಅಂದ್ರೆ, ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರುಳು ಮಾಡಿ ಸುಳ್ಳು ಬೊಗಳಿ ತಿಂಬುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅದಕ್ಕೆ ಈ ಹೊಟ್ಟೆಗೆ ಗೇಣು ಬಟ್ಟೆಯ ಮೋಹದಿಂದ ಸ್ವಲ್ಪ ಮುಂದೆ ಬಂದು ಭಕ್ತಿ, ವೈರಾಗ್ಯ, ಧ್ಯಾನ, ಜ್ಞಾನ, ಆಧ್ಯಾತ್ಮಿಕತೆ, ತತ್ವಜ್ಞಾನ ಬೆಳೆಸ್ಕೊಳ್ರಿ ಅನ್ನೋದು ಅವರ ಮುಖ್ಯ ಸಂದೇಶ. ಆಮೇಲೆ ಇಲ್ಲಿ ನೀತಿ ಹೇಳಿದರೆ, ಸಜ್ಜನರ ಸಾಂಗತ್ಯದ ಬಗ್ಗೆ ಬಹಳ ವಿಶೇಷವಾದ ಪೂರ್ವ ಜನ್ಮದ ಕರ್ಮದ ಬಗ್ಗೆ ನಾನು ಒಂದು ಇಲ್ಲಿ ಹೇಳಿ ಹೋಗ್ತೀನಿ. ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಕರ್ಮ ಉರ್ವಿಯಳು ಜನಿಸಿದನೋ ಕೃಷ್ಣ ಅಂತ. ಅಂದ್ರೆ ನಿಜವಾಗ್ಲು ನಾವು ಪೂರ್ವ ಜನ್ಮದ ಕರ್ಮ ಫಲದಿಂದಲೇ ಜನ್ಮವನ್ನ ತಗೊಂಡಿರ್ತೀವಿ. ಆದ್ರೆ ಇಲ್ಲಿ ಬಂದು ಮತ್ತೆ ಸಂಸಾರ ಅನ್ನೋ ಹೇಸಿಗೆ ಅನ್ನೋದು ಹೇಳ್ತಾರೆ. ಹೇಸಿಕೆಯೊಳಿರ್ದ ಸಂಸಾರವೆಂಬುದ ಮಾಯ ಪಾಶದಿಂದಲೇ ಬಿಗಿವರೇ ಕೃಷ್ಣ. ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ನಾವು ಮಾಯೆಯ ಪಾಶೆಯಲ್ಲಿ ಬಿತ್ತು ಬಿಟ್ಟಿದೀವಿ ಅಂತೇಳಿ. ಮತ್ತೆ ಕೆಲವರು ನನಗೆ ಇದು ಯಾಕಾದ್ರೂ ನನ್ ಜನ್ಮ ಹಿಂಗೆ ಇಷ್ಟು ಕಷ್ಟ ಬಡತನ ಅಂದ್ರೆ ಅದಕ್ಕೆ ತನ್ನ ಫಲವ ತಾನರಿಯದೆ ಅನ್ನರಿ ಆಡುವುದು ಅವಗುಣವೂ ಮರುಳೆ. ಅಂದ್ರೆ ತನ್ನ ಪ್ರಾಪ್ತಿ, ಈಗ ನಮ್ಗೇನು ಇವತ್ತು ದೊರೆತಿದೆಯಲ್ವಾ, ಅದೆಲ್ಲ ನಮ್ಮದೇ ಪ್ರಾಪ್ತಿ, ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮದ ಫಲ. ಇಲ್ಲಿ ನೋಡ್ರಿ, ಬಡತನವೂ ಸಾಕೆಂದು ಶಿರಿತನವ ಬಯಸಿದರೆ ಪಡೆದದ್ದು ಪೂರ್ವದಲ್ಲಿ ಬೆನ್ನ ಬಿಡದು. ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಪಡ್ಕೊಂಡ್ ಬಂದೀವಿ, ಅದು ನಮ್ಮ ಬೆನ್ನ ಬಿಡುವುದಿಲ್ಲ. ಅಡಿಗಡಿಗೆ ಶೋಕದಲ್ಲಿ ಅವರಿವರ ನುಸುರಿದರೆ, ಅಂದ್ರೆ ಇವರಿಗೆ ಅಂದ್ರೆ ಬಡತನವು ಬಿಟ್ಟು ಹಿಂಗುವುದೇ ಮರುಳೆ. ಆ ಬಡತನ ಬಿಟ್ಟು ನಮ್ಮನ್ನ ಹಿಂಗುವುದಿಲ್ಲ. ಯಾಕೆ ಅಂದ್ರೆ ಅದೆಲ್ಲ ನಮ್ಮದೇ ಪ್ರಾಪ್ತಿ, ನಾವೇ ಪಡ್ಕೊಂಡ್ ಬಂದದ್ದು ಅಂತ ಕರ್ಮ ಫಲದ ಬಗ್ಗೆ ಹೇಳ್ತಾರೆ. ಇನ್ನು ದಾನ ಧರ್ಮದ ಬಗ್ಗೆ ಅಂತೂ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ. ದಾನ ಧರ್ಮವ ಮಾಡಿ ಸುಖಿಯಾಗು ಮನವೇ ಅಂತೇಳಿ. ಅಂದ್ರೆ ನಾವು ಬರೀ ಸಂಗ್ರಹ ಪ್ರವೃತ್ತಿ ಉಳ್ಳವ್ರು. ನಾವು ಸಂಗ್ರಹ ಪ್ರವೃತ್ತಿ ಅಂದ್ರೆ ಇನ್ನೂ ಬೇಕು, ಇನ್ನೂ ಸಂಗ್ರಹಿಸ್ಬೇಕು ಅಂತೇಳಿ. ಆದ್ರೆ ಆ ದಾನ ಧರ್ಮದ ಬಗ್ಗೆ ಬಹಳ 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 ಹಲವಾರು ಕೀರ್ತನೆಗಳಲ್ಲಿ ದಾನ ಧರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಸಾರ್ಥಕ ಆಗುತ್ತೆ, ನಾವು ಗಳಿಸಿರುವ ಸಂಪತ್ತು ಅನ್ನೋದು ಸಾರ್ಥಕ ಆಗುತ್ತೆ ಅಂತೇಳಿ ತುಂಬಾ ಅದ್ಭುತವಾಗಿ ದಾನ ಧರ್ಮದ ಬಗ್ಗೆ ಹಲವಾರು ಒಂದು ದಾನವ ಮಾಡಿರೋ ಅಂತೇಳಿ ನಾನು ನಿಮಗೆ 2 ಕೀರ್ತನೆಗಳನ್ನ ಇದಕ್ಕೆ ಸಂಬಂಧಪಟ್ಟದ್ದು ಹೇಳ್ತಾ ಇದ್ದೀನಿ. ದಾನ ಧರ್ಮ ಮಾಡಿ ಸುಖಿಯಾಗು ಮನವೇ. ಯಾಕಂದ್ರೆ ನಾವು ಚಿಗುರೆಲೆ, ಬೇವಿನ ಸೊಪ್ಪು, ನಾರ ಸೀರೆ ಬಗೆ ಬಗೆಯಿಂದ ಶೃಂಗಾರ ಮಾಡಿ ನೆಗೆದು ಆಡಲು ಕುಣಿಯಲು ನಿನಗೆ ನೀನು ಅಂತೇಳಿ. ಅಂದ್ರೆ ಈ ಎಷ್ಟೇ ಇರಿದ್ರು, ನಾವ್ ಎಷ್ಟೇ ಸಂಪಾದನೆ ಮಾಡಿದ್ರು ದಾನ ಮಾಡದೇ ಇದ್ರೆ ಅಂತ ಸಂಪತ್ತುಗೆ ಅರ್ಥವಿಲ್ಲ ಅಂತನ ಹೇಳಿದ್ದಾರೆ. ಆ ಸಜ್ಜನ ಸಾಂಗತ್ಯದಲ್ಲಿ ಕೂಡ ಅದು ಬರುತ್ತೆ. ಅವರು ಸಜ್ಜನರ ಸಂಘ ಕೊಡುವನ್ನರಿ, ಅದಂತೂ ಅವರು ಇಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಸಜ್ಜನರ ಸಂಘದ ಬಗ್ಗೆ. ಸತ್ಯವಂತರ ಸಂಘ ಬೇಕು ನನಗೆ ಅಂತೇಳಿ. ಯಾವ ಸಂಘ ಬೇಡ ಅಂತ ಕೂಡ ಹೇಳಿದ್ದಾರೆ. ದುರ್ಜನರ ಸಂಘ ಒಳ್ಳೆ ಹರಿಯೇ, ನನಗೆ ದಯವಿಟ್ಟು ಅವ್ರ ಸಂಘ ಬೇಡಪ್ಪ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಯಾವ ಸಂಘ ಬೇಡ ಅನ್ನೋದನ್ನ ಇಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಸಜ್ಜನರ ಸಂಘದೊಳರಿ ಸಣ್ಣ ರಂಗ, ದುರ್ಜನರ ಸಂಘ ನಾನೊಲ್ಲೆ ಮಂಗಳಾಂಗ. ಕೂಡಿದ ಸಭೆಯಲ್ಲಿ ಕುತ್ಸಿತವ ನುಡಿವರ ಸಂಘ, ನ್ಯಾಯವ ಮಾಡುವವರ ಸಂಘ. ಇವ್ರು ಬೇಡ, ಈ ಸಂಘ ಬೇಡ ನಮ್ಗೆ. ಬೇಡಿದರೂ ಕೊಡದಿರುವ ಕಡು ಲೋಭಿಯ ಸಂಘ. ಸರಿ, ಚೆನ್ನಾಗಿ ಕಾಣಿಸ್ತಾ ಇದೀನ? ಬೇಡಿದರೂ ನಮ್ಗೆ ಯಾರು ಕೊಡೋದಿಲ್ವೋ ಆ ಕಡು ಲೋಭಿಯ ಸಂಘ ನಮಗೆ ಬೇಡವೇ ಬೇಡ. ಮೂರ್ಖರ ಸಂಘ ಬಲುಭಂಗ ಎಲ್ಲೋ ರಂಗ. ಗುರುಸತ್ತಿಗೆ ಪರಸತ್ತಿಗೆ 2 ಬಗೆಯವರ ಸಂಘ.
ಗುರು ನಿಂದೆ ಪರಲಿ ಮಾಡುವವರ ಸಂಘ, ಪರಹಿರ ಪರಹಿತಾರ್ಥವ ಧರ್ಮವನ್ನರಿಯದವರ ಸಂಘ, ಮರುಳ ಪಾಮರ ಸಂಘ ಬಲುಭಂಗ ಎಲೋರಂಗ. ಹೀಗೆ ಇಂಥವರ ಸಂಘ ಬಲುಭಂಗ, ಇವರ ಯಾರ ಸಂಘವೂ ಬೇಕಿಲ್ಲ ನನಗೆ ಅಂತೇಳಿ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ನನಗೆ ಅಂತವರ ಸಂಘವನ್ನೇ ಕೊಡು ಅಂತೇಳಿ ಇಲ್ಲಿ ತಮ್ಮ ಕೀರ್ತನೆಗಳಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಅದೇ ರೀತಿ ಒಂದು ಅದ್ಭುತವಾಗಿ ನನಗೆ ಇನ್ನೂ ಯಾವಾಗ್ಲೂ ಇಷ್ಟವಾಗಿರೋ ಒಂದು ಮುಖ್ಯವಾದ ಕೀರ್ತನೆ ಅಂದ್ರೆ ಏನು ಒಲ್ಲೆ ಹರಿ. ಆಗ್ಲೇ ಹಾಡಿದೆ ನಾನು ನಿಮಗೊಂದು ನೋಡಿ. ಇಲ್ಲಿ ಕೃಷ್ಣನ ಹೇಗೆ ಹೇಳ್ತಾರೆ ಹರಿಗೆ ಅಂದ್ರೆ, ನನಗೇನೋ ಬೇಡ, ನಿಜವಾಗ್ಲೂ ಇದು ಸಾಧ್ಯವಾ ಅಂತ ಒಂದು ಸಲ ನಾವೆಲ್ಲರೂ ಪ್ರಶ್ನೆ ಮಾಡ್ಕೋಬೇಕು. ಏನು ಒಲ್ಲೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು, ಜ್ಞಾನ ಭಕ್ತಿ ಕೊಡು ನಮಗದೊಂದೇ ದೊಡ್ಡದು. ಮೇಡಮ್ ವಿಡಿಯೋ ಚೆನ್ನಾಗಿ ಬರ್ತಾ ಇದೆನಾ? ವಿಡಿಯೋ ಚೆನ್ನಾಗಿ ಬರ್ತಾ ಇದೆ ಮೇಡಮ್, ಸ್ವಲ್ಪ ಮಧ್ಯದಲ್ಲಿ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ ಸರಿ. ಹಾಗಾದ್ರೆ ಹಿಂದೆಯನ್ನ ಅಂದವರೆಲ್ಲ ಅಂದಣವಿರಲಿ. ನೋಡ್ರಿ, ಹಿಂದೆ ನನ್ನನ್ನು ಆಡಿಕೊಂಡವರೆಲ್ಲ ಅಂದಣ ಅಂದ್ರೆ ಪಲ್ಲಕ್ಕಿ ಇರ್ಲಿ ಅಂತ, ಮುಂದೆ ಬೈದವರು ಚೆನ್ನಾಗಿರಲಿ ಅಂತಾರೆ. ಕುಂದು ಇಟ್ಟವರೆಲ್ಲ, ನಮಗೆ ಕುಂದು ಇಟ್ಟವರೆಲ್ಲ ಕುದುರೆ ಕಟ್ಟಿ ಬಾಳಲಿ, ಬಂದು ಒದ್ದವರಿಗೆ ಭತ್ತದ ಗದ್ದೆಯಾಗಲಿ. ಅಂದ್ರೆ ಇದು ಸಾಧ್ಯನಾ? ಅಂದ್ರೆ ನಮಗೆ ಕೇಡು ಮಾಡಿದವರಿಗೆಲ್ಲ ಒಳ್ಳೇದೇ ಆಗ್ಲಿ. ಯಾಕೆ ಇದನ್ನ ಆಕ್ಚುಲಿ ಪತ್ರಿಜಿ ಅವರು ಇದನ್ನೇ ಹೇಳ್ತಾ ಇದ್ರು. ಮಾನ ಅವಮಾನಗಳನ್ನ ಕೋರಿಕೊಳ್ರಿ, ಕಷ್ಟ ನಷ್ಟಗಳನ್ನ ಕೋರಿಕೊಳ್ರಿ. ಯಾಕಂದ್ರೆ ಅವರು ನಮ್ಮ ಕರ್ಮವನ್ನ ಕಳೆದಿದ್ದಾರೆ. ಆ ಮೂಲಕ ನೋಡ್ರಿ, ಒದ್ದವರು ಬೈದವರು ಹಿಂದೆ ಆಡಿಕೊಂಡವರು ಮುಂದೆ ಆಡಿಕೊಂಡವರೆಲ್ಲ ನಮ್ಮ ಕರ್ಮವನ್ನ ಕಳೆದವರು ಅವರು. ಆದ್ರಿಂದ ನಾವು ಜನರೊಳಗೆ ಮಾನಭಂಗ ಮಾಡಿದವರಿಗೆ ಜೇನುತುಪ್ಪ ಸಕ್ಕರೆ ಊಟ ಆಗಲಿ ಅವರಿಗೆ ಅಂತ. ನಮ್ಮನ್ನ ಮಾನಭಂಗ ಮಾಡಿದವರಿಗೆ ಜೇನುತುಪ್ಪ ಸಕ್ಕರೆ ಊಟ ಸಿಗ್ಲಿ, ಹಾನಿ ಬಾರದಂತ ಲೋಕ ಆಗಲಿ ಅವರಿಗೆ, ಮಹಾನುಭವ ಮುಕ್ತಿ ಕೊಡು ನೆಲೆಯಾದಿ ಕೇಶವ. ಯಾರು ನೋಡ್ರಿ, ನಮ್ಮ ಒಂದು ನೆವದಿಂದ ನಮ್ಮನ್ನು ಕಾಡಿದವರಿಗೆ ಕನ್ಯಾದಾನದ ಫಲ ಬರಲಿ ಅಂತಾರೆ. ಎಷ್ಟು ಚೆನ್ನಾಗಿದೆ ಹಬ್ಬ. ಪ್ರತಿಯೊಂದು ಯಾರಿಗೆ ಒಂದು ನೆಪದಿಂದ ನಮ್ಮನ್ನು ಕಾಡಿದವರಿಗೆ, ಜಂಬದಿಂದ ಸುತ್ತ ಬಾಧೆ ಪಡಿಸಿದವರಿಗೆ, ನಮ್ಮನ್ನ ಬಾಧೆ ಪಡಿಸಿದವರಿಗೆ ಗಂಡು ಹೆಣ್ಣು ಹುಟ್ಟಿ ಗಂಡು ಹೆಣ್ಣು ಮಕ್ಕಳಾಗಲಿ ಅವರಿಗೆ, ಎಲ್ರಿಗೂ ಎಲ್ಲಾ ಗಂಡು ಹೆಣ್ಣು ಎಲ್ಲಾ ಮಕ್ಕಳು ಆಗ್ಲಿ ಅಂತೇಳಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇಲ್ಲಿ ದಾನ ಧರ್ಮದ ಬಗ್ಗೆ ಆಗ್ಲೇ ಹೇಳ್ತಾ ಇದ್ನಲ್ಲ, ನಮ್ಮಿಂದ ಜೊತೆಗೆ ಇನ್ನೊಂದು ಹೇಳ್ತಾರೆ, ಸಾವು ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಎಂದಿಗಾದರೊಂದು ದಿನ ಸಾವು ತಪ್ಪದೋ ಅಂದಲ್ಲಿ ಅಂದ್ರೆ ಸಾವಿನ ಕುರಿತು ಎಷ್ಟು ಅದ್ಭುತವಾಗಿ ಹೇಳಿದಾರೆ ನೋಡ್ರಿ. ನಾವು ಎಲ್ರೂ ಇಲ್ಲೇ ಇರ್ತೀವಿ ಅನ್ನೋ ತರ ಬದುಕ್ತಾ ಇದೀವಿ. ನಾವೆಲ್ಲ ಹೇಗೆ ಬದುಕ್ತಾ ಇದೀವಿ ಅಂದ್ರೆ, ನಾವ್ ಯಾವತ್ತೂ ನಾವ್ ಹೋಗೋದೇ ಇಲ್ವೇನೋ ಅಂತ ಆಸ್ತಿ ಸಂಪಾದನೆ ಮಾಡ್ತಾ ಇದೀವಿ. ಆದ್ರೆ ನಾವೆಲ್ಲವನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇರ್ತೀವಿ. ಅವಾಗ ಏನೂ ಬರುವುದಿಲ್ಲ ನಮ್ಮ ಸಂಗಡ, ಏನು ಬರುವುದು ಅಂತ ಹೇಳ್ತಾ, ಹೆಂಡಿರಿಲ್ಲಿ ಮಕ್ಕಳಿಲ್ಲಿ ಬಂಡಿ ತುಂಬಾ ಭಾಗ್ಯವಿಲ್ಲಿ, ಮಂಡೆ ತುಂಬಾ ಬಂಧು ಬಳಗ ಇಲ್ಲಿ ಇರುವರು. ಎಷ್ಟೇ ಬಂಧು ಬಳಗ ಬಂದ್ರು ಸ್ಮಶಾನದವರೆಗೆ ಬರ್ತಾರೆ. ಕೊಂಡು ದೂತರೆಳೆದು ಒಯ್ದು ಹಿಂಡಿ ಹಿಪ್ಪೆ ಮಾಡುವಾಗ, ಕಂಡು ಬಿಡಿಸಿಕೊಂಬರಾರೋ. ಯಾರಾದ್ರೂ ನಿಮ್ಮನ್ನ ಬಿಡಿಸಿಕೊಳ್ತಾರ? ಆ ಯಮದೂತರು ಬಂದು ನಿಮ್ಮನ್ನ ಎಳೆದೊಯ್ಯುವಾಗ ಅಪಕೀರ್ತಿಯೆಡೆಗೆ ಅಂದ್ರೆ ನೋಡ್ರಿ, ನಮ್ಮ ಜೊತೆಗೆ ಬರೋದು ನಾವ್ ಇಲ್ಲಿ ಉಳಿಯೋದು ಅಷ್ಟೇ. ಆದ್ರಿಂದ ಕಟ್ಟಲಿಲ್ಲ ಬಿಚ್ಚಲಿಲ್ಲ, ಕಷ್ಟಪಟ್ಟು ಬಳಲಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದ ಹರಳು ಆಯಿತಿ ದೇಹ. ನೋಡ್ರಿ, ಕಾಯ ಅನ್ನೋದು ಸುಮ್ಮನೆ ನೀವೇನು ಸಂಪಾದನೆ ಮಾಡ್ಲಿಲ್ಲ, ಹೋಗ್ಬೇಕಾದಾಗ ತಗೊಂಡು ಹೋಗಬೇಕು ಸಂಪಾದನೆ ಬಿಟ್ಟು ಇಲ್ಲಿಯೇ ಸಂಪಾದನೆ ಮಾಡಿದ್ರೆ ಈ ಸುಣ್ಣದ ಹರಳು ಹೇಗೆ ನೋಡ್ರಿ ಕುದಿತದೆ ನೀರ್ ಹಾಕಿದ ತಕ್ಷಣ. ಸುಟ್ಟು ಸುಟ್ಟು ಸುಣ್ಣದ ಹರಳು ಹೇಗಾಗ್ತದೆ ಹಾಗೆ ಈ ಶರೀರವನ್ನ ಸುಮ್ಮನೆ ಸುಡ್ತಾ ಇದ್ದೀರಿ ನೀವು. ಬಿಟ್ಟು ಹೋಗುವಾಗ ಚೋಟು ಬಟ್ಟೆ ನಿನಗೆ ಹೊಂದಲಿಲ್ಲ, ಒಂದು ತುಂಡು ಬಟ್ಟೆ ಕೂಡ ನಿನ್ ಜೊತೆ ಬರೋದಿಲ್ಲ. ಬಿಟ್ಟು ಹೋಗುವಾಗ ಚೋಟು ಬಟ್ಟೆ ನಿನಗೆ ಹೊಂದಲಿಲ್ಲ, ದೃಷ್ಟ ನೋಡು ಕಟ್ಟ ಕಡೆಗೆ ಬಟ್ಟಲಾಯ್ತು. ಇದೇ ಸತ್ಯ. ಅದಕ್ಕೆ ನೀವು ಈ ಬಂಗಾರ, ಇದಕ್ಕಾಗಿ ಹೊನ್ನು ಮಣ್ಣು ಇವುಗಳಲ್ಲೇ ನೀವು ಸಿಲುಕದೆ ಇನ್ನೊಂದಷ್ಟು ಮುಂದೆ ಹೋಗಿ ಅಂತ, ಏನು ಬರೋದಿಲ್ಲ ಸಂಗಡೇನು ಬರುವುದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇನ್ನು ಮೌಢ್ಯ ಆಚರಣೆಗಳನ್ನ ಅವ್ರು ಹೇಗೆ ಹೇಳ್ತಾರೆ ಅಂದ್ರೆ, ಒಂದು ಆವ ಕರ್ಮವೋ ಇದು ಆವ ಧರ್ಮವೋ ಅಂತೇಳಿ ಒಂದು ಕೀರ್ತನೆ. ಆವ ಕರ್ಮವೋ ಆವ ಧರ್ಮವೋ. ಸತ್ರೆ ಪಿಂಡ ಇಡ್ತಾರ ನೋಡ್ರಿ, ಅದಕ್ಕೆ ಹೆಂಗ್ ಹೇಳ್ತಾರೆ, ಸತ್ತವನು ಎತ್ತ ಪೋದ ಸತ್ತು ತನ್ನ ಜನ್ಮಕ್ಕೆ ಪೋದ. ನೋಡ್ರಿ, ನಿಜ ಇದು ನಾವು ಹೇಳ್ತೀವಲ್ಲ, ಅವ್ರು ಮುಂದಿನ ಜನ್ಮಕ್ಕೆ ಹೋಗ್ತಾರೆ. ಈ ಶರೀರ ಇಲ್ಲೇ ಬಿಟ್ಟು ಆತ್ಮ ಪ್ರಯಾಣ ಮಾಡಿರುತ್ತೆ, ಮತ್ತೆ ಇನ್ನೊಂದು ಸಲ ಜನ್ಮ ತಗೊಂಡ್ ಮಾಡ್ತಾರೆ. ಸತ್ತವನು ಎತ್ತ ಪೋದ ಸತ್ತು ತನ್ನ ಜನ್ಮಕ್ಕೆ ಪೋದ,
ಸತ್ತವನು ಉಣ್ಣುವನೆಂದು ನಿತ್ಯ ಪಿಂಡವನ್ನಿಕ್ಕುವರು. ಇಲ್ಲಿ ಪಿಂಡ ಇಡಕತ್ತಾರ, ಆತ ಸತ್ತತ ತಿಂತನ ಅಂತೇಳಿ ಇಲ್ಲಿ ಪಿಂಡ ಇಡ್ತಾರೆ. ಎಳ್ಳು ದರ್ಬೆ ಕೈಲಿ ಹಿಡಿದು ಪಿತರ ತೃಪ್ತಿ ಪಡಿಸುತ್ತೀರೆ. ಎಳ್ಳು ಮೀನು ನುಂಗಿ ಹೋಯ್ತು ಅಂದ್ರೆ ನೀರ್ನಾಗ ಬಿಡ್ತಾರ ಅವರು ಎಳ್ಳನ್ನ. ಆ ಎಳ್ಳನ್ನ ಮೀನು ನುಂಗಿ ಹೋಯ್ತು, ದರ್ಬೆ ನೀರೊಳು ಹರಿದು ಹೋಯಿತು. ಅಂದ್ರೆ ಇಲ್ಲಿ ಇದೊಂದೇ ಮೌಢ್ಯ ಅಲ್ಲ, ಬಹಳಷ್ಟು ಮೌಢ್ಯ ವಿಚಾರಗಳನ್ನ, ಮೂಢ ನಂಬಿಕೆಗಳನ್ನ ಅವರು ತಳ್ಳಿ ಹಾಕ್ತಾರೆ. ಈ ಜಪ ತಪ ಹೋಮ ಇವುಗಳನ್ನೇ ಹಿಡ್ಕೊಂಡು ನೀವು ಇದರಲ್ಲಿ ಯಾಕೆ ಸಿಲುಕಿದಿರಿ, ಇನ್ನೊಂದಷ್ಟು ಮುಂದೆ ಬನ್ನಿ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಅವರು ಹಲವಾರು ಕೀರ್ತನೆಗಳಲ್ಲಿ ತುಂಬಾ ಅದ್ಭುತವಾಗಿ ಹೇಳ್ತಾರೆ. ತೀರ್ಥ ಅಲ್ಲಿ ನೋಡ್ರಿ, ಕುಲವೆಂದು ಒಡೆದಾಡದಿರಿ, ಇದು ಕೂಡ ಅವ್ರದ್ದು ಪ್ರಸಿದ್ಧವಾದ ಕೀರ್ತ. ಅಲ್ಲಿ ಹೇಳ್ತಾರೆ, ತೀರ್ಥ ಯಾತ್ರೆಗೆ ಹೋಗಿ ತಿರುತಿರುಗಿ ಬಳಲಿ ಕೃತಾರ್ಥನಾದೆನು ಎಂಬ ಘನತೆ ಬೇಡ. ಯಾಕಂದ್ರೆ ಅದು ಅಲ್ಲಿಂದ ಬರೀ ತಿರುಗಿದ್ರೆ ಅದರಿಂದ ನಿಮ್ಗೆ ಏನು ಸಾರ್ಥಕ ಇಲ್ಲ ಅಂತ ಹೇಳ್ತಾ, ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನ ಏನಾದರೂ ಬಲ್ಲಿರ ಅಂತ ಹೇಳುವಲ್ಲಿ ಏನ್ ಹೇಳ್ತಾರೆ, ಜಲಕ್ಕೆ ಸಕಲ ಕುಲಕ್ಕೆ ತಾಯಿ ಅಲ್ಲವೇ. ಅಂದ್ರೆ ನೀರು ಎಲ್ಲಾ ಕುಲ, ಸಕಲ ಕುಲ ಅಂದ್ರೆ ನೋಡ್ರಿ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆಲ್ಲವೂ ಬರುತ್ತೆ. ಆ ಜಲದ ಕುಲವೇನಾದ್ರೂ ಇದೆಯಾ ಜಲಕ್ಕೆ? ಇಲ್ಲ ತಾನೆ. ಬಲ್ಲಿರ ಈ ಜನ್ಮ ನೋಡ್ರಿ, ಈ ಶರೀರದ ಬಗ್ಗೆ ಹೇಳ್ತಾರೆ, ಜಲದ ಬೊಬ್ಬೊಳಿಯಂತೆ ಸ್ಥಿರವಲ್ಲ ಈ ದೇಹ. ಅಂದ್ರೆ ನೀರಿನ ಮೇಲೆ ಗುಳ್ಳೆ ಹೇಗೆ ಯಾವಾಗ ಬೇಕಾದ್ರೂ ಟಪ್ ಅನ್ನುತ್ತೋ ಒಡೆದೋಗುತ್ತೋ, ಆತರ ಈ ಶರೀರ ಕೂಡ ಯಾವಾಗ ಬೇಕಾದ್ರೂ ನಾವು ಬಿಟ್ಟು ಹೋಗ್ತೀವಿ. ನೆಲವನ್ನರಿತು ನೀ ಹರಿಯ ನೆನೆ ಮನುಜ. ನೆಲೆಯನ್ನರಿತು, ಇಲ್ಲಿಯ ನೆಲೆ ಅರಿತು ನೀನು ಜೀವಿಸು ಮನುಜ ಅಂತೇಳಿ ಬಹಳ ಅದ್ಭುತವಾದ ಸಂದೇಶಗಳನ್ನ ಕೊಡ್ತಾರೆ. ಇಲ್ಲಿ ನಾನು ಆಗ್ಲೇ ಇನ್ನೊಂದು ಕೀರ್ತನೆ ನನಗಿತ್ತು, ಈ ಶಾಶ್ವತ ಅರಿತು ನಡೆಯಿರಣ್ಣ. ಎಷ್ಟು ಚೆನ್ನಾಗಿದೆ. ಅರಿತು ನಡೆಯಲು ಬೇಕು. ಯಾವಾಗ ಅರಿತು ನಡಿಬೇಕು ಅಂದ್ರೆ ಅವ್ರು ಹೇಳ್ತಾರೆ, ನರಕಾಯವೆತ್ತಿದ ಮೇಲೆ ಅರಿಯದಿದ್ದರೆ ನರಕವೇ ಪ್ರಾಪ್ತಿ. ಅರಿತು ನಡೆಯಲು ಬೇಕು. ಕೆಲವು ಕೀರ್ತನೆಗಳು ಗಾಯನ ರೂಪದಲ್ಲಿ ಬಂದು ಹಾಡಿ ತುಂಬಾ ಅದ್ಭುತವಾದ ಜನಪ್ರಿಯ ಕಂಡಿದ್ದಾವೆ. ಆದ್ರೆ ಕೆಲವು ಇನ್ನೂ ಹಲವಾರು ಕೀರ್ತನೆಗಳು ಇದೆಷ್ಟು ಚೆನ್ನಾಗಿದೆ ನೋಡ್ರಿ. ದುರ್ಜನರ ಮನೆಯ ಪಾಯಸಕ್ಕಿಂತ ಸಜ್ಜನರ ಮನೆಯ ರಬ್ಬಳಿಗೆ ಲೇಸು. ರಬ್ಬಳಿಗೆ ಅಂದ್ರೆ ಅಂಬಲಿ ಗಂಜಿ ಅಂತ ಅರ್ಥ ಅದಕ್ಕೆ. ಆಮೇಲೆ ಈ ನರ ಜನ್ಮ ಎತ್ತಿದ್ಮೇಲೆ ಅವ್ರಿಗೆ ಗೊತ್ತು ನಾವು ಉನ್ನತ ಲೋಕದವ್ರೆ, ಆದ್ರೆ ಇಲ್ಲಿ ಬಂದ್ಮೇಲೆ ಮನುಷ್ಯ ಜನ್ಮ ನರ ಕಾಯಕ ಈ ದೇಹದಲ್ಲಿ ಎತ್ತಿದ್ಮೇಲೆ ನಮಗೆ ಏನ್ ಬೇಕು? ಅರಿವು ಬೇಕು, ಅರಿವು ನಡೆಯಲು ಬೇಕು. ಇಲ್ಲದಿದ್ದರೆ ಮತ್ತೆ ನಮ್ಗೆ ನರಕವೇ ಪ್ರಾಪ್ತಿ ಅಂತೇಳಿ ಬಹಳ ಅದ್ಭುತವಾಗಿ ತಮ್ಮ ಇದ್ರಲ್ಲಿ ಹೇಳೋಗಿದ್ದಾರೆ. ಇನ್ನು ನೆಕ್ಸ್ಟ್ ಸತ್ತಾಗ ಯಾರು ನಮ್ ಜೊತೆ ಬರೋದಿಲ್ಲ ಅನ್ನೋದನ್ನ, ಆರು ಸಂಗಡ ಬಾಹೋರಿಲ್ಲ ಅಂದ್ರೆ ಈ ಸಿರಿ ಸಂಪತ್ತು ಯಾರು ನಮ್ಮ ಬಂಧು ಬಳಗ ಯಾರೂ ಬರೋದಿಲ್ಲ ಅನ್ನೋದನ್ನ ಇಷ್ಟು ಚಂದ. ಹೊತ್ತು ನವಮಾಸ ಪರ್ಯಂತ ಗರ್ಭದೊಳು ಅತ್ಯಂತ ನೋವು ಬೇನೆಯಿಂದ ಹಡಿದ ತಾಯಿ ಕೂಡ ನಮ್ ಜೊತೆ ಬರೋದಿಲ್ಲ. ಹೆತ್ತು ತುಪ್ಪವ ನಿಕ್ಕಿ ಸಲಹಿದ ತಾಯಿ ತಂದೆ ಅತ್ತು ಕರೆದುಳಿವರು ಮತ್ತೆ ಬೆನ್ನಲಿ ಬಾರೆ. ಅಂದ್ರೆ ತುಪ್ಪ ಅನ್ನ ಇಕ್ಕಿ ಬೆಳೆಸಿದ ತಾಯಿ ತಂದೆ ಕೂಡ ಅತ್ತು ಕರೆದು ಇಲ್ಲೇ ಉಳಿತಾರೆ ವಿನ ನಿನ್ ಜೊತೆ ಬರೋದಿಲ್ಲ. ಈ ಸತ್ಯವನ್ನು ಅರಿತುಕೋ, ಯಾರೂ ಸಂಗಡ ಬಾಹೋರಿಲ್ಲ. ಎಷ್ಟು ಚೆನ್ನಾಗಿದೆ ಈ ಹಾಡು. ನಾವ್ ದಯವಿಟ್ಟು ಕೇಳ್ರಿ ಯೂಟ್ಯೂಬ್ ನಲ್ಲಿ, ಆರೂ ಸಂಗಡ ಬಾಹೋರಿಲ್ಲ ಅಂತೇಳಿ. ಮನೆ ಮಕ್ಕಳಿವರೆನ್ನ, ಮನೆ ಮಕ್ಕಳು ತನು ಈಗೊಳೆಯರೆಂದು ಘನವಾಗಿ ಬಲು ನಂಬಿ ನೆಚ್ಚುತ್ತಿಯರು. ಅನುಮಾನವಾಗಿ ಜೀವನು ತೊಲಗಿದ ತಕ್ಷಣ, ಅಂದ್ರೆ ಜೀವನ ಅಂದ್ರೆ ಒಳಗಿರುವ ಆತ್ಮ ಈ ದೇಹದಿಂದ ತೊಲಗಿದ ತಕ್ಷಣ ಮನೆಯೊಳೊಂದರಳಿಗೆ ನಿಲ್ಲಿಸಿಕೊಳ್ಳರು. ನೋಡ್ರಿ, ಈ ದೇಹವನ್ನು ಮನೆಯೊಳಗೆ ಇಟ್ಟುಕೊಳ್ಳೋದೇ ಇಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 24 hours ಐಸ್ ಇಟ್ಟು ಅದು ಇಟ್ಟು ಏನೋ ಇಟ್ಟು ಅದಾದ ತಕ್ಷಣ ಎಲ್ಲರೇನಂತಾರ, ನಡ್ರಪ್ಪ ತಗೊಂಡೋಗ್ರಿ ಅಂತ ಅದನ್ನು ಹೇಳ್ತಾರ ಅವರು. ಹೊತ್ತು ಬಹಳ ಆಯಿತೆಂದು ಎತ್ರಿ ಹೆಣ ಎತ್ರಿ ಅಂತೇಳಿ ಎಷ್ಟು ಜನ. ಅದಕ್ಕೆ ನೀವು ಬಾಳೊತ್ತು ಇಟ್ಕೊಳ್ಳಲ್ಲ ಈ ಶರೀರವನ್ನ, ಜೀವ ಹೋದ್ಮೇಲೆ, ಒಳಗಿರುವ ಆತ್ಮ ಹೋದ್ಮೇಲೆ. ಅದಕ್ಕೆ ನೀವು ಇದ್ದಾಗಲೇ ಅರಿತುಕೊಂಡು ಜೀವಿಸ್ರಿ ಅಂತ ಇಲ್ಲಿ ಅದ್ಭುತವಾಗಿ ಅವರು ಹೇಳಿದ್ದಾರೆ. ಸುತ್ತಮುತ್ತಲು ಕುಳಿತಿದ್ದ ಬಂಧು ಜನರು ಒತ್ತು ಹೋಯ್ತೇಳಿ ಎಂಬರು, ಒತ್ತಿದ ಕಸಕ್ಕಿಂತ ಕಡು ಕಷ್ಟದೀ ದೇಹ ಹೊತ್ತೊಯ್ದು ಅಗ್ನಿಯೊಳು ಬಿಸುಟಿ ಬಾಹರು. ಅಂದ್ರೆ ಹೊತ್ತುಕೊಂಡು ತಗೊಂಡೋಗಿ ಅಗ್ನಿಯೊಳು ಬಿಸುಡಿ ಬರ್ತಾರೆ ಅಂತ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಸುಮಾರು ಕಡೆ
ಕೃಷ್ಣನ ದಶಾವತಾರಗಳನ್ನ, ಆತ ಸರ್ವಂತರ್ಯಾಮಿ ಅನ್ನೋದನ್ನ ಬಹಳಷ್ಟು ಅವರು ಇದರಲ್ಲಿ ಕೀರ್ತನೆಗಳಲ್ಲಿ ಹೇಳ್ತಾ ಬಂದಿದ್ದಾರೆ. ಇನ್ನು ಒಂದಂತೂ ಇದು ನೀವೆಲ್ಲೂ ಕೇಳಿರಲ್ಲ, ಕೆಂಪು ಮೂಗಿನ ಪಕ್ಷಿ ತಂಪಿನೋಳಿರುವುದು ಅಂದಲ್ಲಿ ಇಲ್ಲಿ ನಿಜ ಹೇಳ್ಬೇಕಂದ್ರೆ ಕೆಂಪು ಮೂಗಿನ ಪಕ್ಷಿ ಅಂದ್ರೆ ಯಾವ್ದಪ್ಪ ಅಂತ ನಾವು ಮತ್ತೆ ಆ ಗಿಳಿ ಕಡೆ ಅಲ್ಲ, ಅದು ಅಲ್ಲಿ ಕೂಡ ಐತಿ, ಗಿಳಿಯು ಪಂಜರದೊಳಿಲ್ಲ ಅನ್ನೋದೊಂದು ಕೂಡ ಕೀರ್ತನೆ ಐತಿ. ಗಿಳಿ ಅಂದ್ರೆ ಯಾವ್ದು ಅಂದ್ರೆ ಇಲ್ಲಿ ಆತ್ಮ, ಪಂಜರ ಅಂದ್ರೆ ಯಾವ್ದು ಅಂದ್ರೆ ಇದು ಶರೀರ. ನೋಡ್ರಿ, ಆಕ್ಚುಲಿ ಆತ್ಮಕ್ಕೆ ಈ ದೇಹವೇ ಪಂಜರ, ಒಳಗಿದ್ದಾಗ ಹೊರಗೆ ಬಂದ್ರೆ ಇನ್ನೂ ಸಂತೋಷ ಆನಂದ ಅನ್ನೋದು. ಇಲ್ಲಿ ಕೆಂಪು ಮೂಗಿನ ಪಕ್ಷಿ ತಂಪಿನೊಳಿರುವುದು ಅಂದಲ್ಲಿ ಏನು ಅಂದ್ರೆ, ಕೆಂಪು ಮೂಗಿನ ಪಕ್ಷಿ ಅಂದ್ರೆ ಇಲ್ಲಿ ರಜೋಗುಣದಲ್ಲಿ ತೊಡಗಿದ ಮನಸ್ಸು ಅಂತವ್ರು ಹೇಳ್ತಾರೆ. ಇಲ್ಲಿ ಆಮೇಲೆ ಮುಂದೆ ಏನ್ ಹೇಳ್ತಾರೆ, 6 ತಲೆಯು 16 ಕಣ್ಣುಗಳುಂಟು, 3 ನಾಲಿಗೆ. ಅಂದ್ರೆ ಇಲ್ಲಿ 6 ತಲೆ ಅಂದ್ರೆ ಪಂಚೇಂದ್ರಿಯಗಳು, ಮನಸ್ಸು ಮತ್ತು ಶಿರಸ್ಸು. 16 ಕಣ್ಣು ಅಂದ್ರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರಗಳು ಮತ್ತು ಆತ್ಮ ಸೇರಿ 16 ಕಣ್ಣುಗಳು ಅಂತೇಳಿ. ಇಲ್ಲಿ 3 ಅಂದ್ರೆ ಸಾತ್ವಿಕ ಗುಣ, ರಜೋಗುಣ, ತಮೋಗುಣ, ಸತ್ವಗುಣ, ಇವುಗಳನ್ನ ಹೀಗೆ ಇವೆಲ್ಲವನ್ನ ಮೇಳೈಸಿ ಅವರು ಬಹಳ ಅದ್ಭುತವಾದ ಕೀರ್ತನೆಗಳನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕೀರ್ತನೆಯಲ್ಲಿ ನಾವು ನೋಡೋಣ. 42 ನಿಮಿಷ ಆಗಿದೆ. ಈ ಪ್ರಾಣಿ ಹತ್ಯೆ ಬೇಡ ಅನ್ನೋದನ್ನ ನಾವ್ ಅನ್ಕೋತೀವಲ್ಲ, ಎಷ್ಟು ದಾಸ ಶ್ರೇಷ್ಠರು ಕೂಡ ಪ್ರಾಣಿಗಳನ್ನ ಬಲಿ ಕೊಡೋದನ್ನ ನೇರವಾಗಿ ಹೇಳಿದಾರೆ ಅವ್ರು. ಕ್ಷೀಣ ಶಾಸ್ತ್ರಾರ್ಥವ ಪರಿಗ್ರಹಿಸಿ, ನೋಡ್ರಿ, ಅರ್ಥವಿಲ್ಲದ ಸಮಾಜದಲ್ಲಿ ದೇವರ ಹೆಸರಿನಲ್ಲಿ ನಡೆಯುತ್ತಿದ್ದ ಪ್ರಾಣಿ ಹತ್ಯೆ ಮೊದಲಾದ ಆಚರಣೆಗಳನ್ನ, ಮೂಢನಂಬಿಕೆಗಳನ್ನ ತೊರೆಯಬೇಕು ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಕ್ಷೀಣ ಇದು ಗೋವಿಂದ ಗೋವಿಂದ ಎನ್ನಲರಿಯದೆ ಅನ್ನೋ ಒಂದು ಕೀರ್ತನೆಯಲ್ಲಿ ಇದೆ. ಕ್ಷೀಣ ಶಾಸ್ತ್ರಾರ್ಥವ ಪರಿಗ್ರಹಿಸಿ ನಿಖಿಲ ಕುರಿ ಕೋಣಗಳ ತಲೆ ಚೆಂಡನಾಡಿ, ಅಂದ್ರೆ ಕುರಿ ಕೋಣಗಳ ತಲೆ ಚೆಂಡಾಡ್ತಿರಾರ. ಪ್ರಾಣ ಹತ್ಯವ ಮಾಳ್ಪುದವ ಸತ್ಯ ಧರ್ಮವೋ, ಅದ್ಯಾವ ಧರ್ಮನಪ್ಪ, ಸತ್ಯರ್ಮವೋ ಶ್ರೀನಿವಾಸನ ನಾಮಸ್ಮರಣೆ ಮಾಡಿ ಜಪ ಅಂತೇಳಿ. ಈ ಜಪವ ಮಾಡಿದರೇನು ಅನ್ನೋಲ್ಲಿ ಇಲ್ಲಿ ಕೂಡ ಬಹಳ ಅದ್ಭುತವಾಗಿ, ಯಾವ ಜಪ ಮಾಡಿದ್ರೇನು, ಜಪವ ಮಾಡಿದರೇನು, ತಪವ ಮಾಡಿದರೇನು, ವಿಪರೀತ ಕಪಟ ಗುಣ ಕಲುಷವಿದ್ದವರು. ಈ ಕಪಟ ಗುಣ ಇದ್ರೆ ನೀನ್ ಏನ್ ಜಪ ಮಾಡಿದ್ರೇನು, ನಾವು ಧ್ಯಾನ ಮಾಡೋರ್ಗು ನಾವು ಇದೇ ಪ್ರಶ್ನೆ ಕೇಳೋದು. ಬರೀ ಧ್ಯಾನ ಮಾಡಿದ್ರೆ ಎದಕ್ ಬಂತು, ನಿಮ್ಮಲ್ಲಿ ಪರಿವರ್ತನೆ ಇರ್ಲಿಲ್ಲ ಗುಣ ಸ್ವಭಾವಗಳಲ್ಲಿ ಅಂದ್ರೆ ವೇಸ್ಟ್, ಅದೆಲ್ಲ ಧ್ಯಾನ ಮಾಡಿದ್ರು ವೇಸ್ಟ್ ಅಂತೇಳಿ. ನುಡಿ ನಡೆವ ಕಾಲದಲ್ಲಿ ದಾನವ ಮಾಡದೇ ಇರಲು, ಮತ್ತೆ ದಾನದ ಬಗ್ಗೆ, ನಿಮ್ಮ ಹತ್ರ ಇದ್ದಾಗ ದಾನವ ಮಾಡದೇ ಇದ್ರೆ ಅಡವಿಯೊಳು ಕೆರೆ ತುಂಬಿ ಬತ್ತಿದಂತೆ. ನೋಡ್ರಿ, ಒಂದು ದೊಡ್ಡ ಕಾಡಿನಲ್ಲಿ ಕೆರೆ ತುಂಬತದ ಮತ್ತೆ ಬತ್ತಿ ಬಿಡ್ತದ, ಅಂದ್ರೆ ಯಾರಿಗೂ ಉಪಯೋಗ ಆಗಲ್ಲ. ಅದೇ ಊರ್ನಾಗಿದ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಹಾಗೆ ನಿನ್ನಲ್ಲಿರುವ ಸಂಪತ್ತು ಎಲ್ರಿಗೂ ಉಪಯೋಗ ಆದ್ರೆ ಅದು ಸಾರ್ಥಕ ಅಂತ. ಆತರ ಮಡದಿ ಮಕ್ಕಳಿಗೆಂದು ಒಡವೆ ವಸ್ತ್ರವ ಗಳಿಸಿ ಹಿಡಿಯಲ ಯಮನವರ ಕಟ್ಟಿಗೊಳಗಾಗಿ. ನೋಡ್ರಿ, ಇವೆಲ್ಲ ಅದಕ್ಕೆ ಇಲ್ಲಿ ಏನು ಮಾಡಿದ್ರು ನಿನಗೆ ಸಾರ್ಥಕವಾಗಿ ಬಳಸ್ಕೊಳ್ಬೇಕು ನಿಮ್ಮ ಸಮಯವನ್ನ, ಜನ್ಮವನ್ನ, ಮಾತನ್ನ ಅಂತೇಳಿ. ಇಲ್ಲಿ ಇನ್ನೊಂದು ನಮ್ಮ ಈ ಪ್ರಾಣಕ್ಕೆ ಡಿಂಬದೋಳು ಪ್ರಾಣವಿರಲು, ಅಲ್ಲಿ ಕೂಡ ಡಿಂಬ ಅಂದ್ರೇನು, ಈ ಶರೀರ, ಇದರಲ್ಲಿ ಪ್ರಾಣವಿರಲು ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ, ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಇಲ್ಲಿ ನೋಡಿ ಮುಂದೆ, ಹುಟ್ಟುತ್ತೇನು ತರಲಿಲ್ಲ, ಹೋಗುತ್ತೇನು ಒಯ್ಯಲಿಲ್ಲ. ನಾವು ಹುಟ್ಟುವಾಗ ಏನು ತಂದಿಲ್ಲ, ಹೋಗುವಾಗ ಏನು ಒಯ್ಯಂಗಿಲ್ಲ. ಆದ್ರೂ ಕೂಡ ಎಷ್ಟು ನಾವು ಕಷ್ಟ ಪಡ್ತಾ ಇದೀವಿ, ಅದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತೇಳಿ. ಆ ಪ್ರಾಣ ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣಲಿಲ್ಲವೋ ಅಂತ ಹೇಳ್ತಾರೆ. ಮುಂದೆ ಹಳ್ಳ ಹರಿದು ಹೋಗುವಾಗ ನೀರಗುಳ್ಳೆ ಒಡೆಯುವಂತೆ, ಹಳ್ಳ ಹರಿದು ಹೋಗುವಾಗ ನೀರಗುಳ್ಳೆ ಹೇಗೆ ಹೊಡಿತದೋ ಉಳ್ಳೆ ಪೊರೆಯಂತೆ ಕಾಣುವ ಸಂಸಾರದಾಟ. ಈ ಸಂಸಾರದಾಟ ಅನ್ನೋದು ಬಹಳ ಕ್ಷಣಿಕವಾದುದು. 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರಾರ್ಥವಾಗಿ ಆಸೆ ಪಟ್ಟು ನ್ಯಾಯ ಮಾಡುವರು. ಅಂದ್ರೆ ಎಷ್ಟು ಆಸ್ತಿ ಗಳಿಕೆಗಾಗಿ ನ್ಯಾಯ ಮಾಡ್ತೀವಿ. ಸತ್ತು ಹೋದ ಮೇಲೆ ನಿಮ್ಮ ಅರ್ಥವಾರಿಗೋ, ಅಂದ್ರೆ ಸತ್ತೋದ್ಮೇಲೆ ನಿಮ್ ದುಡ್ಡು, ನಿಮ್ಮ ಆಸ್ತಿ ಯಾರಿಗೋ. ವಾರ್ತೆ ಕೀರ್ತಿ ಎಂಬವೆರಡು ಬಂಧುವಯ್ಯ ಸತ್ತ ಮೇಲೆ. ನಾವು ಸತ್ ಮೇಲೆ ನಮ್ ಜೊತೆ ಬರೋದು ಒಂದು ಸುದ್ದಿ, ಇನ್ನೊಂದು ಕೀರ್ತಿ. ಅಂದ್ರೆ ಇಲ್ಲೇನು, ನಾವು ಏನು ಮಾಡಿದೀವಿ ಅನ್ನೋದೇ ಇಲ್ಲಿ ಉಳಿತದೆ ಅಷ್ಟೇ ಅನ್ನೋದನ್ನ ಬಹಳ ಅದ್ಭುತವಾಗಿ ಅವರು ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ಹೇಳೋದಾದ್ರೆ ಲಾಸ್ಟ್ ಪೂರ್ವ ಜನ್ಮ ಇದಾವೆ ಅನ್ನೋದಕ್ಕೆ, ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಭವದಿಂದ ಉರ್ವಿಗಳು ಜನಿಸಿದ್ದೇನೆ, ಅದನ್ನ ಆಗ್ಲೇ ಕರ್ಮಗಳು ಹೇಳಿದೆ. ಕೊನೆಗೆ ನೀತಿಯನ್ನು ಹೇಳಿದ್ದಾರೆ ಸುಮಾರು, ಹೇಗೆ ಇರ್ಬೇಕು ಅನ್ನೋದು. ಮತ್ತೆ ಇನ್ನೂ ಒಂದಂದ್ರೆ ಸತ್ಯವಂತರ ಸಂಘ ನಮಗೆ ತೀರ್ಥವೇಕೆ, ಕರೆಕ್ಟ್, ಸತ್ಯವಂತರ ಸಂಘವಿರಲು ಪ್ರತಿದಿನ ನಾವು ಸಜ್ಜನ ಸಾಂಗತ್ಯದಲ್ಲಿ ಇರ್ತೀವಿ ಧ್ಯಾನ ಮಾಡಿ. ಅದಕ್ಕೆ ಇನ್ನು
ತೀರ್ಥವೇತಕ್ಕೆ ಅಂತೇಳಿ, ಗುರು ಹಿರಿಯರ ಅರಿಯದವರ ಅರಿವಯೇತಕ್ಕೆ, ಪರಹಿತಾರ್ಥ ಕಲ್ಲವದ ಶರೀರವೇತಕ್ಕೆ. ನೋಡ್ರಿ, ಅಂತ ಶರೀರ ಇದ್ರೇನು ಅಂದ್ರೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂತೀವಲ್ಲ, ಈ ಶರೀರ ಇರದೆ ಪರೋಪಕಾರಾರ್ಥ. ಅದೇ ರೀತಿ ಪರಹಿತಾರ್ಥಕ್ಕಿಲ್ಲದವನ ಶರೀರ ಇದ್ರೇನು ಇಲ್ದಿದ್ರೇನು, ಹರಿಯ ಪೂಜೆ ಮಾಡದವನ ಜನ್ಮವೇತಕ್ಕೆ, ಹೀಗೆ ಮಾತು ಕೇಳದೆ ಮಲೆತು ನಡೆಯುವ ಮಕ್ಕಳೇತಕ್ಕೆ. ಅಂತ ಮಾತು ಕೇಳಾರ್ದ ಮಕ್ಕಳಿಗೆ ಯಾಕೆ ಬೇಕು? ಭೀತನಾಗಿ ಓಡಿವರು ನನ್ ಜೊತೆ ಬಂಟ ಅಂದ್ರೆ ಸ್ನೇಹಿತ ಅಂದ್ರೆ ಒಂದು ಧೈರ್ಯ, ಆತ್ನೇ ಭಯದಿಂದ ಇದ್ರೆ ಅಂತ ಬಂಟನೇತಕ್ಕೆ. ಪ್ರೀತಿ ಇಲ್ಲದೆ ಎಡೆಯಲ್ಲಿಕ್ಕಿದ ಊಟವೇತಕ್ಕೆ, ಸೋತ ಹೆಣ್ಣಿಗೆ ಓತು ನಡೆಯುವ ಸುಗುಣವೇ ಏತಕ್ಕೆ. ಹೀಗೆ ಇವೆಲ್ಲ ಇದ್ರು ತಾನು ಉಣ್ಣದ ಪರರಿಗಿಕ್ಕದ ದನ ವಿದ್ದೇತನಕ್ಕೆ. ತಾನು ಉಣ್ಲಿಲ್ಲ ಪರರಿಗೂ ಇಕ್ಲಿಲ್ಲ ಅಂದ್ರೆ ಅಂತ ದುಡ್ಡು ಇದ್ರು ಏನು. ಹೀಗೆ ತಾನು ತನ್ನ ನರಿಯದಂತ ಪ್ರೌಢನೇತಕ್ಕೆ, ಸ್ನಾನ ಸಂಧ್ಯಾನವಿಲ್ಲದ ಶೀಲವೇತಕ್ಕೆ, ಜ್ಞಾನವಿಲ್ಲದೆ 100 ಕಾಲ ಬದುಕಿದೆ. ಜ್ಞಾನವಿಲ್ಲದೆ 100 ವರ್ಷ ಬದುಕಿದ್ರೇನೋ 3 ವರ್ಷ ಬದುಕಿದ್ರೇನು. ಧ್ಯಾನದೊಳಗೆ ಕೃಷ್ಣನಿಲ್ಲದ ತನುವಿದ್ದೇತಕ್ಕೆ. ನೋಡ್ರಿ, ಧ್ಯಾನದೊಳಗೆ ಕೃಷ್ಣನಿಲ್ಲದ ತನುವಿದ್ದೇತಕ್ಕೆ. ತನು ಅಂದ್ರೆ ಮತ್ತೆ ಶರೀರ. ಹೀಗೆ ಹಲವಾರು ಸಜ್ಜನರ ಸಂಘ ಬೇಕು ಅಂತೇಳಿ ಹೇಳ್ತಾ, ಕೊನೆಯದಾಗಿ ಹೇಗಿದ್ದು ಹೇಗಾದೆಯೋ ಆತ್ಮ ಅಂದ್ರೆ ನಮ್ಮ ಆತ್ಮ ಹೇಗಾಯ್ತು ಅನ್ನೋದನ್ನ, ಹೇಗಿದ್ದು ಹೇಗಾದೆಯೋ ಆತ್ಮ ಅಂದ್ರೆ ಅವ್ರು ಪ್ರತಿ ಸಲ ಎಷ್ಟೋ ಇದರಲ್ಲಿ ಇದು ಆತ್ಮದ ಪದವನ್ನ ಬಳಸ್ತಾ ಪರಿಶುದ್ಧನಾದ ಆತ್ಮ ಈ ದೇಹದಲ್ಲಿ ಸೇರಿಕೊಂಡು ಅನುಭವಿಸುವ ಕಷ್ಟಗಳನ್ನ ವರ್ಣಿಸಿದ್ದಾರೆ. ಯಾಕಂದ್ರೆ ನಾವು ಈ ಭೂಮಿ ಮೇಲೆ ಬಂದ್ಮೇಲೆ ಇವೆಲ್ಲ ಕಷ್ಟಗಳು ಇದ್ದೇ ಇರ್ತವೆ. ಜನನಿಯ ಗರ್ಭವನ್ನು ಸೇರುವುದರಿಂದ ಜೀವ ಅನುಭವಿಸುವ ವಿವಿಧ ಅವಸ್ಥೆಗಳನ್ನು, ಯಾಕಂದ್ರೆ ಒಂದ್ಸಲ ಜನನಿ ಗರ್ಭದಿಂದ ಹುಟ್ಟಿ ಬಾಲು ಪ್ರೌಢ ಇವೆಲ್ಲ ಹೀಗೆ ಆಗಿ ಅನುಭವಿಸ್ತಂತೆ. ಹೀಗೆ ಕನಕದಾಸರು ತಮ್ಮ ಕೀರ್ತನೆಗಳು, ಸಾಹಿತ್ಯ, ಸಂಗೀತದ ಮೂಲಕ ಇಡೀ ಕರ್ನಾಟಕಕ್ಕೆ ಜ್ಞಾನ ಕೊಟ್ಟ ಮಹಾನುಭಾವರು ಅಂತ ಹೇಳ್ತಾ, ನನಗೆ ಈ ಒಂದು ಜ್ಞಾನವನ್ನು ಇವತ್ತು ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತಹ ಅಖಂಡ ಕರ್ನಾಟಕ ವೇದಿಕೆಗೆ ವಂದಿಸಿ ನನ್ನ 2 ಮಾತುಗಳಿಗೆ ಪೂರ್ಣ ವಿರಾಮ ಇಡ್ತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಹಳ ಅದ್ಭುತವಾಗಿ ಕನಕದಾಸರ ಪರಿಚಯನ ನೀವು ಮಾಡಿದ್ರಿ. ಅವರು ಕೀರ್ತನೆಗಳಾಗಿರ್ಬೋದು, ಪ್ರತಿಯೊಂದಾಗಿರ್ಬೋದು, ಅದರಲ್ಲಿ ನಾನು ಅನ್ನೋ ಅಹಂಕಾರ ಹೋದ್ರೆ ಸ್ವರ್ಗಕ್ಕೆ ಹೋಗ್ಬೋದು ಅಂತ ಅದೊಂದು ಪಾಯಿಂಟ್ಸ್ ಹೇಳಿದ್ರಿ. ಒಂದೊಂದು ಕೇಳಿದ್ರೆ ಎಷ್ಟು ಕೇಳಿದ್ರು ಕಡಿಮೆನೆ. ಅವರ ಅಷ್ಟೊಂದು ಕೀರ್ತನೆಗಳಾಗಿರ್ಬೋದು, ಅವರ ಇದುಗಳಾಗಿರ್ಬೋದು, ಅಷ್ಟೊಂದು ಆಧ್ಯಾತ್ಮಿಕವಾಗಿ ಅವರು ಸಾರಿ ಸಾರಿ ಹೇಳಿದ್ದಾರೆ. ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ನಮ್ಮ ಅಖಂಡ ಕರ್ನಾಟಕಕ್ಕೆ ಬಂದು ನಿಮ್ಮ ಸ್ವಾಧ್ಯಾಯನ ಹೇಳಿದ್ದಕ್ಕೆ ಧನ್ಯವಾದಗಳು. ಮುತ್ತುರಾಜ್ ಸರ್ ಮಾತಾಡ್ತೀರಾ? ಇಲ್ಲ, ಬೇರೆ ಮಾಸ್ಟರ್ಸ್ ಮಾತಾಡ್ತಾರೆ. ಓಕೆ, ಮಾಸ್ತರ್ಸ್ ಯಾರಾದ್ರೂ ಮಾತಾಡ್ತೀರಾ? ಮಾತಾಡಿ. ಆಂಡ್ರಸ್ ಎಲ್ಲ ಆತ್ಮ ಬಂಧುಗಳಿಗೆ ಶುಭೋದಯ. ನಮಸ್ಕಾರ ಮೇಡಮ್ನವರೇ, ನಮಸ್ಕಾರ. ಕನಕದಾಸರದ ಅದ್ಭುತವಾದ, ನಮ್ಗೆ ಗೊತ್ತೇ ಇರ್ಲಿಲ್ಲ ಎಷ್ಟೊಂದು ಸ್ಟೋರಿಗಳೆಲ್ಲ ಅಂತ. ನಿಜವಾಗಿ ನೋಡಿ, ನೀವು ಕಣ್ಣು ತರಿಸಿದ ಹೆಣ್ಣು ಅಂತ ಹೇಳ್ತಾರಲ್ಲ, ಆ ತರ ನಮ್ಗೆಲ್ಲ ಒಂದು ಕಣ್ಣು ತರಿಸಿದ ದೇವತೆ ಆದ್ರಿ. ನಿಜವಾಗಿ ಅವ್ರ ಕೀರ್ತನೆಗಳಿಂದ ಎಷ್ಟು ಚೆನ್ನಾಗಿದೆ ಹೇಳಿದ್ರಿ ಅಂತ ಹೇಳಿದ್ರೆ, ಯಾವ್ದು ನಮ್ ಹಿಂದೆ ಬರಲ್ಲ ಅನ್ನೋದಕ್ಕೊಂದು ಇದು ಸಾಕ್ತಿ. ನಿಜವಾಗಿ ನಮ್ ಪತ್ರಿ ಸರ್ ಹೇಳ್ತಾರೆ, ಶ್ವಾಸವೇ ಮಾ ಗುರು ಅಂತ ಹೇಳ್ತಾರೆ. ನಮ್ ಶ್ವಾಸನೇ ನಮ್ ಗುರು, ಶ್ವಾಸನೇ ನಮ್ಗೆ ಫ್ರೆಂಡು. ಎಲ್ಲ ಫಸ್ಟ್ ಬರೋದೇ ಶ್ವಾಸ ಅಂತಾರೆ. ಹುಟ್ಟಬೇಕಾದ್ರೇನೆ ಶ್ವಾಸ, ಹೋಗ್ಬೇಕಾದ್ರೂ ನಾವು ಶ್ವಾಸನ ಹಿಂದೆನೆ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಪತ್ರಿ ಸರ್. ಆ ತರ ನೀವು ಕನಕದಾಸರದ ಕೀರ್ತನೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ನನಗೂ ಅಷ್ಟೇ, ಅದ್ರೊಳಗೆಲ್ಲ ಹಾಡುಗಳು ಅಂದ್ರೆ, ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ, ಕೂಗಿದರು ಬಲಿ ಹೇಳಲಿಲ್ಲವೇ. ಹಾಡುಗಳಂತೂ ನಿಜವಾಗಿ ಪ್ರತಿಯೊಂದು ಹಾಡುಗಳು ತುಂಬಾ ಚೆನ್ನಾಗಿದೆ ಮೇಡಮ್. ಅವ್ರ ಹಾಡುಗಳಂತೂ ತುಂಬಾ ಚೆನ್ನಾಗಿತ್ತು. ಅದ್ಭುತವಾಗಿ ನಮ್ಗೆ ಇವತ್ತಿನ ಅಖಂಡ ಕರ್ನಾಟಕದಲ್ಲಿ ಬಂದು ನೀವು ಎಲ್ಲಾ ಒಂದು ಕನಕದಾಸರದ ಬಗ್ಗೆ ಒಂದಿನ ಹೇಳಿದ್ರಿ. ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಅಷ್ಟೇ, ಬರೀ ಎಲ್ಲ ಅದೇ ಹೇಳ್ತಾ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಇಲ್ಲ, ಅದೊಂದು ಎಲ್ಲವೂ ನಮ್ಮ ಇದ್ರಲ್ಲೇ ಇದೆ, ನಮ್ಮ ಆತ್ಮದಲ್ಲೇ ಪ್ರತಿಯೊಂದು ಇದೆ ಅಂತ ಹೇಳಿದ್ರಿ. ಧ್ಯಾನದ ಬಗ್ಗೆನು ಹೇಳಿದ್ರಿ. ಪ್ರತಿಯೊಂದು ಎಲ್ಲ ಆಧ್ಯಾತ್ಮಿಕ ಅವಧಿಗೆ ಪ್ರತಿಯೊಂದು ಎಲ್ಲ ಬಂತು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು, ಧನ್ಯವಾದಗಳು ನಮ್ಮ ಅಖಂಡ ಕರ್ನಾಟಕ ಬಂದಿದ್ದಕ್ಕೆ. ಆರ್ತಿ ಮುತ್ತುರಾಜರಿಗೆ ಹಾಗೂ ನಮ್ಮ ವಿಟ್ರಿ ಸಾರ್ಗೆ ಹಾಗೂ ನಮ್ಮ ಮೇಡಮ್ನವ್ರಿಗೆ, ಮಂಜುಳಾ ಮೇಡಮ್ನವ್ರಿಗೆ ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆ ಮಾಸ್ಟರ್ ಕರ್ಕೊಂಬಂದು ಕನಕದಾಸ ಜಯಂತಿ ದಿನ ಒಳ್ಳೆ ಅದ್ಭುತವಾದ ಒಂದು ಇದು ಕೊಟ್ರು. ಮೊನ್ನೆಯವರು ಕನ್ನಡ ರಾಜ್ಯೋತ್ಸವ ಕೊಟ್ರು, ಇವತ್ತು ಕನಕದಾಸರದ್ದು ಕೊಟ್ಟಿದ್ದಾರೆ. ಇದೇ ರೀತಿ ಒಂದೊಂದು ಸಾಹಿತಿಗಳು ಯಾರಿದ್ರು ಪ್ರತಿಯೊಂದು ಒಂದು ಹೇಳಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹೋ ಪತ್ರಿಜಿ. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ರಾಘವ್ ಸರ್ ಮಾತಾಡಿ. ನಮಸ್ಕಾರ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ ಮೇಡಮ್. ನಮಸ್ಕಾರ. ತುಂಬ ಲಲಿತಾ ಕಂದಗಲ್ ಮೇಡಮ್, ನಿಮಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ತುಂಬಾನೇ ನಮಸ್ತೆ ಸರ್. ಚೆನ್ನಾಗಿ. ನಮಸ್ತೆ ಮೇಡಮ್. ನಿಮ್ಮ ಹತ್ರ ಬಹಳಷ್ಟು ಪುಸ್ತಕಗಳನ್ನು ನಾನು ತರಿಸ್ಕೊಂಡಿದ್ದೀನಿ. ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ, ಅದು ಬಹಳನೇ ಇಂಪಾರ್ಟೆಂಟ್. ಆಮೇಲೆ ನೀವು ಇವತ್ತು ನಿಮ್ಮ ಪ್ರವಚನ ಬಹಳನೇ ಚೆನ್ನಾಗಿತ್ತು ಮೇಡಮ್. ಕನಕದಾಸರ ಫಿಲ್ಮನ್ನ ನಾನು ಸುಮಾರು ಸಲ ಡಾಕ್ಟರ್ ರಾಜ್ಕುಮಾರ್ ಮಾಡಿ ಸುಮಾರು ಸಲ ನೋಡಿದ್ದೀನಿ. ಅದರಲ್ಲಿರುವ ಪ್ರತಿಯೊಂದು ಹಾಡುಗಳು ಇವತ್ತು ಮೆಲುಕು ಹಾಕಿದಂಗೆ ಆಯಿತು. ತುಂಬಾನೇ ಚೆನ್ನಾಗಿತ್ತು, ಬಹಳ ವಿಶೇಷವಾಗಿತ್ತು. ಕನಕದಾಸರ ನೆನಪು ಬಂದು ಇವತ್ತು ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಅನ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಪದ್ಮ ಮೇಡಮ್ ಮಾತಾಡ್ತೀರಾ? ಚಂದ್ರಶೇಖರ್ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಧ್ಯಾನ ಬಂಧುಗಳಿಗೂ ಕೂಡ ಶರಣಾರ್ಥಿ. ಮೇಡಮ್ನವರು ಇವತ್ತು ವಿಶೇಷವಾಗಿ ಕನಕ ಜಯಂತಿಯ ದಿನ ಅದ್ಭುತವಾಗಿ ತಮ್ಮ ವಾಗ್ಝರಿಯ ಮೂಲಕ ನಾವು ಕನಕದಾಸರ ಒಟ್ಟಿಗೆ ಇದ್ದೀವೇನೋ, ಅವರದ್ದೇ ಮಾತು ಕೇಳ್ತಾ ಇದ್ದೀವೇನೋ, ಅವರೊಟ್ಟಿಗೆ ನಡೆದಾಡ್ತಿದ್ದೀವೇನೋ ಅನ್ನೋ ಅಷ್ಟು ಭಾಸವಾಗುವ ರೀತಿ ಅವರು ನಮಗೆ ಮಾಹಿತಿಯನ್ನ ನೀಡಿದ್ರು. ತುಂಬಾ ಮಾರ್ಮಿಕವಾದ ವಿಚಾರ. ಅದರಲ್ಲಿ ಧ್ಯಾನಕ್ಕೆ ಅವರನ್ನ ಸಮೀಕರಿಸಿಕೊಂಡಿದ್ದಿದೆಯಲ್ಲ, ಇರೋದೇ ಧ್ಯಾನ. ಭಗವಂತನನ್ನ ಕನಕದಾಸರು ಕಂಡದ ರೀತಿ ಹೇಗಿತ್ತು, ಸ್ವತಃ ಭಗವಂತನೇ ಅವರ ಜೊತೆಯಲ್ಲಿದ್ದ, ಭಗವಂತನೇ ಅವರ ಒಡನಾಡಿಯಾಗಿದ್ದ ಅನ್ನೋದನ್ನ ಅವರ ಕೀರ್ತನೆಗಳ ಮೂಲಕ ನಮಗೆ ಕಟ್ಟಿಕೊಟ್ರು. ಬಹಳ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ತುಂಬಾ ಪ್ರತಿಯೊಂದು ವಿಚಾರವನ್ನು, ಪ್ರತಿ ಕೀರ್ತನೆಯಲ್ಲೂ ಕೂಡ ಭಗವಂತನನ್ನ, ಅಥವಾ ಇವತ್ತಿನ ಕಾಲಮಾನದಲ್ಲಿ ನಾವು ಅನುಭವಿಸ್ತಾ ಇರ್ತಕ್ಕಂತ ಜನಸಾಮಾನ್ಯರೇನು ಕಷ್ಟ ಸುಖದಲ್ಲಿದ್ದಾರೆ ಅವುಗಳನ್ನ ಅವರು ತಮ್ಮ ಕೀರ್ತನೆಯಲ್ಲಿ ಅವತ್ತಿನ ಕಾಲದಲ್ಲಿ ಹೇಗೆ ಹೇಳಿದ್ರು ಕನಕದಾಸರು ಅಂತಕ್ಕಂಥದ್ದನ್ನ. ಒಂದು ಸಂಘರ್ಷಗಳಿತ್ತು ಅವತ್ತಿನ ಕಾಲಘಟ್ಟದಲ್ಲಿ. ನಾವು ಧ್ಯಾನಕ್ಕಿಂತ ಬೇರೆ ಮಾರ್ಗದಲ್ಲಿ ಸಾಮಾಜಿಕವಾಗಿ ಆಲೋಚನೆ ಮಾಡಿದಾಗ ಶೈವ ಪಂಥ ಮತ್ತೆ ವೈಷ್ಣವ ಪಂಥ ಅಂತ ಹೇಳ್ಬಿಟ್ಟು, ಶೈವ ಪಂಥದಲ್ಲಿ ವಚನಗಳ ಮೂಲಕ ಜನಸಾಮಾನ್ಯರ ಅಂತಂದ್ರೆ ಸಹಜವಾಗಿ ಕಾರ್ಮಿಕ ವರ್ಗ, ಶ್ರಮಿಕ ವರ್ಗ ಏನಿರುತ್ತೆ ಅವರನ್ನ ಕಟ್ಟಿಕೊಂಡು ಅವ್ರಿಗೂ ಕೂಡ ಒಂದು ಅವಕಾಶವನ್ನ ಕೊಡಬಹುದು ಅಂತಕ್ಕಂಥದ್ದು. ಅದನ್ನೇ ದಾಸಕೂಟ ಅಂದ್ರೆ ದಾಸರ ಜನಸಾಮಾನ್ಯರಿಗೆ ಈ ದಾಸದ ವಾಣಿಯ ಮೂಲಕ ಹೇಗೆ ಹತ್ರ ಆಗ್ಬೇಕು ಅನ್ನೋದನ್ನ ಕನಕದಾಸರು, ಪುರಂದಾಸರು ಈ ಒಂದು ಜೊತೆಯಲ್ಲಿ ಆಗ್ಬೋದು ಅನ್ನೋ ವಿಚಾರವನ್ನ ಈ ದಾಸ ಪರಂಪರೆ ನಮಗೆ ಕಲಿಸ್ಕೊಡ್ತು. ಅಷ್ಟೇ ಅಲ್ಲ, ಜನಸಾಮಾನ್ಯರು ಕೂಡ ಭಗವಂತನನ್ನ ಸಹಜವಾಗಿ ಕಾಣಬಹುದು. ಇಲ್ಲ ಅಂದ್ರೆ ಕೇವಲ ದೇವಸ್ಥಾನದ ಗರ್ಭಗುಡಿಗೆ ಅಥವಾ ಮಠದ ಪೀಠಕ್ಕೆ ಅದು ಸೀಮಿತ ಆಗ್ತಾ ಇತ್ತು. ಅಂತದ್ದನ್ನ ತಮ್ಮ ಭಕ್ತಿ ಭಜನೆಗಳ ಮೂಲಕ ಜನಸಾಮಾನ್ಯರ ನಡುವೆ ಕೊಂಡೊಯ್ದು ಅವನು ಜ್ಞಾನಿ ಆಗಬಲ್ಲ ಅನ್ನೋದನ್ನ ಕನಕದಾಸರು ಅವತ್ತಿನ ಕಾಲಕ್ಕೆ ತೋರಿಸಿಕೊಟ್ಟವರು. ಇವತ್ತು ಕೂಡ ಅದರ ಮೂಲಕ ನಾವು ಅವರ ಭಜನೆಗಳ ಮೂಲಕ, ಅವರ ಕೀರ್ತನೆಗಳ ಮೂಲಕ ಸಹಜವಾಗಿ ಆತ್ಮಜ್ಞಾನವನ್ನ ಪಡೆಯಬಹುದು ಅನ್ನೋದನ್ನ ಇವತ್ತು ಸಾಧ್ಯತೆ ಇದೆ ಅನ್ನೋದನ್ನ ಮೇಡಮ್ನವರು ತಮ್ಮ ಇದರ ಮೂಲಕ ಏನು ಎಲ್ಲ ಕೀರ್ತನೆಗಳನ್ನ ಅವರು ತೋರಿಸ್ಕೊಟ್ರು. ಅದರಲ್ಲಿ ವಿಶೇಷವಾಗಿ ಪ್ರತಿಯೊಂದು ಕೂಡ ಯಾವುದು ಧ್ಯಾನಕ್ಕೆ ಮೂಲವಾಗ್ತದೆ, ಜಾತಿ ವ್ಯವಸ್ಥೆಯನ್ನ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನೆಲ್ಲಾದರೂ ಬಲ್ಲಿರ ಅನ್ನೋ ಒಂದು ಇದನ್ನ ಹೇಳ್ತಾನೆ. ಹಾಗೆ ರಾಮ ಧ್ಯಾನ ಚರಿತವನ್ನ ಅವರು ಬರೀತಾರೆ. ಅದರಲ್ಲಿ ಗೊತ್ತಿದೆ ತಮಗೆ, ಭತ್ತ ಮತ್ತು ರಾಗಿ ಇವುಗಳ ನಡುವೆ ಸಂಘರ್ಷ ನಡೆದಾಗ ಯಾವುದು ಶ್ರೇಷ್ಠ ಅಂದಾಗ ರಾಗಿ ಶ್ರೇಷ್ಠ. ಯಾಕೆ ರಾಗಿ ಶ್ರೇಷ್ಠ ಅಂದ್ರೆ ಶ್ರಮಿಕರ ಆರೋಗ್ಯಕರವಾಗಿರ್ತಕ್ಕಂಥ, ಎಲ್ಲರೂ ಬಳಸ್ತಕ್ಕಂಥ ಇದು ಶ್ರೇಷ್ಠ. ಹಾಗಾಗಿ ಈ ಆಹಾರವನ್ನ ಎಲ್ಲರೂ ಒಪ್ಪಬೇಕು ಅನ್ನೋದನ್ನ
ಅವರು ಹೇಗೆ ಕನಕದಾಸರು ತಮ್ಮ ಕೀರ್ತನೆಯ ಮೂಲಕ ತೋರಿಸ್ಕೊಟ್ರು ಅಂತಕ್ಕಂಥದ್ದನ್ನ, ಅದರ ಜೊತೆಗೆ ಬೇರೆ ಬೇರೆ ಅವುಗಳನ್ನು ಬರೆದಿದ್ದಾರೆ. ಹಾಗೆ ಕೋಣನ ಕತೆ ಇರ್ಬೋದು, ಅಥವಾ ಅವರು ಇಡೀ ಶರೀರ ಜರ್ಜರಿತವಾಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಭಗವಂತ ಅವರನ್ನ ಹೇಗೆ ಎಚ್ಚರಿಸಿದ ಅಂತಕ್ಕಂಥ ವಿಚಾರವನ್ನು ಕೂಡ ಬಹಳ ಮಾರ್ಮಿಕವಾಗಿ ನಮಗೆಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಬಹುಶಃ ಇಷ್ಟು ಅಷ್ಟೊಂದು ಅಖಂಡವಾಗಿರ್ತಕ್ಕಂಥ ವಿಚಾರವನ್ನ ಇಷ್ಟು ಸಹಜವಾಗಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಾಗಿ ಮೇಡಮ್ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇದಕ್ಕಿಂತ ಬಹುಮುಖ್ಯವಾಗಿ ಅವರು ಒಂದು ಇದು ನಡೀತಾ ಇದೆಯೇನೋ ಅನ್ನೋ ರೀತಿ ನನಗೆ ಭಾಸವಾಗ್ತಾ ಇತ್ತು. ಏನು ಅಂತಂದ್ರೆ, ಈಗ ನಮ್ಮಲ್ಲಿ ಪ್ರವಚನ ನಡೀತಾ ಇರುತ್ತೆ, ಅಥವಾ ಏನು ನಮ್ ಕಡೆ ಪುರಾಣ ಅಂತ ಹೇಳ್ತಾರೆ. ಹಾಗೆ ಕನಕದಾಸರ ಪುರಾಣವನ್ನೇ ನಾವು ಎಲ್ಲ ವ್ಯಂಜನಗಳ ಜೊತೆಗೆ ಸೇರಿ ಕೇಳಿದ ಹಾಗಿತ್ತು. ಬಹಳ ಸೊಗಸಾಗಿರ್ತಕ್ಕಂತ ಅನುಭವವನ್ನ ನಮಗೆ ನೀಡಿದ್ರು ಮೇಡಮ್ನವರು. ಅದು ಅಲ್ಲದೆ ಇವತ್ತಿನ ವಿಶೇಷ ಅದು ಕನಕದಾಸ ಜಯಂತಿಯನ್ನ ಇಡೀ ರಾಜ್ಯಾದ್ಯಂತ ಅಥವಾ ಇಡೀ ಕನ್ನಡಿಗರು ಎಲ್ಲೆಲ್ಲಿ ಇರ್ತಾರೋ ಅವರೆಲ್ಲರೂ ಕೂಡ ಇವತ್ತು ನಾವು ಸಂಜೆ ಒಂದು ಕಾರ್ಯಕ್ರಮ ಇದೆ, ಇಲ್ಲಿ ನಮ್ಮ ಸ್ನೇಹಿತರೊಬ್ರು ಕನಕದಾಸ ಜಯಂತಿಯನ್ನಾರ ಇದನ್ ಮಾಡಿದ್ದಾರೆ. ಅವ್ರ ಮನೆಯಲ್ಲಿ ಅವರ ಕನಕದಾಸರ ಕೀರ್ತನೆಗಳು ಮತ್ತೆ ಅವರ ಕನಕದಾಸರ ಉಪನ್ಯಾಸ ಎಲ್ಲವನ್ನ ಏರ್ಪಡಿಸಿದ್ದಾರೆ. ಬಹುಶಃ ಅದರ ಪೂರ್ವಭಾವಿಯಾಗಿ ಮೇಡಮ್ನವ್ರು ನಮಗಿವತ್ತು ಇದನ್ನ ಪಾಯಸವನ್ನ ನೀಡಿದ ಹಾಗೆ ಆಯ್ತು. ಅದನ್ನ ಭಕ್ತಿಯ ಸಾರವನ್ನ ನಾವು ಇವತ್ತು ಸ್ವೀಕರಿಸಿದೀವಿ. ಅದು ಧ್ಯಾನದ ಮತ್ತೆ ಪ್ರತಿಯೊಂದು ಅವರು ಆತ್ಮಜ್ಞಾನಕ್ಕೆ ಹೇಗೆ ಇದು ಆಗ್ತದೆ ಅವರ ಪ್ರತಿಯೊಂದು ಕೀರ್ತನೆ ಅನ್ನೋದನ್ನ ಹೇಳಿದ್ದಾರೆ. ಬಹುಶಃ ಅದು ಬಹಳಷ್ಟು ಒಳ್ಳೆಯದು ಅನ್ನುವ ವಿಚಾರದೊಂದಿಗೆ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲ ಕೀರ್ತನೆಗಳು, ಅನೇಕ ಕೀರ್ತನೆಗಳನ್ನ ನಾನು ಕೇಳೇ ಇರ್ಲಿಲ್ಲ, ಅಂತ ಕೀರ್ತನೆಗಳನ್ನು ಕೂಡ ಮೇಡಮ್ ಅವರು ಹೇಳಿದ್ರು. ಬಹಳ ಖುಷಿ ಆಯ್ತು. ನಾವು ಹೆಚ್ಚು ಅಂದ್ರೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತಕ್ಕಂಥದ್ದು. ಆಮೇಲೆ ತಿರುಪತಿಯಲ್ಲಿ ಕಂಡೆನ ಎಂತ ವೈಭೋಗವನ್ನ ನಾನು ಹೇಗೆ ಕಂಡೆ, ಮತ್ತೆ ನಾವು ಹೇಗೆ ನಮ್ಮ ಇವುಗಳನ್ನ ಬಿಡ್ಬೇಕು, 3-4 ಹೇಗೆ 6-3 ಹೇಗೆ ತೊರಿಬೇಕು ಅನ್ನೋದನ್ನ ಅಲ್ಲಿ ಹಾಡ್ತಾರೆ. ಉಡುಪಿಯಲ್ಲಿ ಒಂದು ಕೀರ್ತನೆಯನ್ನು ಹಾಡ್ತಾರೆ. ಆ ತರದ ಅಂತ ಜನಪ್ರಿಯ ಹಾಡುಗಳು ಮಾತ್ರ ನಮಗೆ ನೆನಪಿದ್ವು ಅಥವಾ ಅವುಗಳನ್ನ ಕೇಳಿಸ್ಕೊಳ್ತಾ ಇದ್ವಿ. ಅದನ್ನೂ ಬಿಟ್ಟು ಬೇರೆ ಬೇರೆಗಳನ್ನ ಹೇಗೆ ಅವರು ಹೇಳಿದ್ರು ಅಂತಕ್ಕಂಥದ್ದನ್ನು, ಬಾಳೆಹಣ್ಣಿನ ಪ್ರಸಂಗ ಇರಬಹುದು ಅಥವಾ ಬೇರೆ ಇನ್ಯಾವುದು, ನಾನು ಹೋದರೆ ಹೋದೇನು ಅಂತಕ್ಕಂಥ ವಿಚಾರ ಇರ್ಬೋದು, ನಾನು ಅನ್ನೋ ಅಹಂಕಾರ ಹೋದ್ರೆ ನಾನು ಹೇಗೆ ಭಗವಂತನಂತೆ ಹೋಗ್ತೇನೆ ಅನ್ನೋದನ್ನು ಕೂಡ ಅವರು ಹೇಗೆ ಹೇಳಿದ್ರು ಅನ್ನೋದನ್ನ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅವ್ರಿಗೆ ತುಂಬು ಹೃದಯ ಧನ್ಯವಾದಗಳು. ವಿಶೇಷವಾಗಿ ನಾವು ನಿನ್ನೆಗೆ ಸಾಹಿತ್ಯದ ಮುಗೀತು ಅಂದ್ರೆ ತಕ್ಷಣಕ್ಕೆ ಇವತ್ತು ಮುತ್ತುರಾಜ್ ಸರ್ ಮತ್ತೆ ಹೊಸ ಇದನ್ನ ನಮಗೆ ನೀಡಿದ್ದಾರೆ. ಅವರಿಗೆ ಈ ಎಲ್ಲ ತಾಂತ್ರಿಕ ವಿಭಾಗದ ಎಲ್ಲ ಏನು ನಮ್ಮ ಅಖಂಡ ಕರ್ನಾಟಕದ ಬಳಗ ಇದೆ, ಧ್ಯಾನ ಬಂಧುಗಳಿದ್ದೀರಿ, ಪತ್ರಿಜಿಯವರಿಂದ ಹಿಡಿದು ಅವರ ಪತ್ರಿಜಿಯವರ ಮೂಲ ಇದು, ಅದರಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಏನದು ಧ್ಯಾನದ ಆತ್ಮಗಳು, ಉಸಿರಿನ ಸಂಕುಲ ಅಂತ ಇದೆ, ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಚಂದ್ರಶೇಖರ್ ಸರ್, ಒಳ್ಳೆ ಅಭಿಪ್ರಾಯ. ಇದು ಬುಕ್ ನನ್ನಲ್ಲಿ ಸಿಕ್ಕಿತ್ತು, ನನಗೆ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ. ಸುಮಾರು 262 ಕೀರ್ತನೆಗಳ ಪುಸ್ತಕ ಇದು, 262 ಕೀರ್ತನೆಗಳು ಪುಸ್ತಕ. ಹಾಗಾಗಿ ನಾನು ಹೆಚ್ಚು ಕೀರ್ತನೆಗಳನ್ನ ಹೇಳೋಕೆ ಸಾಧ್ಯ ಆಯ್ತು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಲಲಿತಾ ಕನಗಲ್ ಮೇಡಮ್ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ತುಂಬಾ ಸರ್ ಹೇಳ್ದಾಗೆ ಅಖಂಡವಾಗಿರೋದನ್ನ ನೀವು ಖಂಡವಾಗಿ ಬಿಡಿಸಿ ನಮ್ಗೆಲ್ಲ ಅರ್ಥ ಆಗುವ ಹಾಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅವರು ಕನಕದಾಸರು ಅಂತ ಹೇಳಿದ್ರೆ ಕನಕಕ್ಕೆ ಎಷ್ಟು ಶ್ರೇಷ್ಠತೆಯನ್ನ ಕೊಡ್ತೀವೋ ಅಷ್ಟು ಶ್ರೇಷ್ಠ ದಾಸರು ಅವರು. ಅವ್ರು ಹೇಳ್ತಾರೆ, ನೀವಂತೂ ಎಲ್ಲವನ್ನ ಹೇಳಿ ಮುಗಿಸಿದ್ರೆ ಮೇಡಮ್, ಆಲ್ಮೋಸ್ಟ್ ಎಲ್ಲವೂ ತುಂಬಾ ಚೆನ್ನಾಗಿತ್ತು. ಇಲ್ಲ ಮೇಡಮ್, ಎಲ್ಲ ಹೇಳೋದು ಸಾಧ್ಯವೇ ಇಲ್ಲ, ಬಹಳ ಇದೆ. 48 ನಿಮಿಷದಲ್ಲಿ ಏನ್ ಸಾಧ್ಯ ಇದೆ, 45 ನಿಮಿಷದಲ್ಲಿ ಅಷ್ಟನ್ನು ಮಾಡಿದ್ದೇನೆ. ಇವಾಗ ನಾವು ನೋಡಿ, ನೀವ್ ಹೇಳಿದ ಮಾತಲ್ಲೂ ಹಾಗೆ ಅನಿಸ್ತು.
ನಾವು ಎಷ್ಟೇ ಕಲ್ತ್ರೂ ಸಹಿತ ನಾವೆಲ್ಲರಿಗಿಂತ ಕಿರಿಯರು ಅನ್ನುವಂತಹ ಮನೋಭಾವ ಎಲ್ಲರಲ್ಲೂ ಬರಬೇಕು. ಯಾಕಂದ್ರೆ ಆ ನಾಲೆಜ್ ತುಂಬಿದಾಗ ಮಾತ್ರ ನಾವು ಆ ರೀತಿ ಮಾತನಾಡೋಕೆ ಸಾಧ್ಯ ಆಗೋದು. ನಾವು ಶರಣರಲ್ಲೂ ಕಾಣ್ತೀವಿ, ನನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನನಗಿಂತ ಕಿರಿಯರಿಲ್ಲ, ಅಂದ್ರೆ ನಾ ಎಲ್ಲರಿಗಿಂತಲೂ ಚಿಕ್ಕವನು ಅಂತ ಹೇಳಿ ಶರಣರು ಹೇಳ್ತಾರೆ. ಅದೇ ರೀತಿಯಾಗಿ ದಾಸರ ದಾಸನಯ್ಯ ಅಂತ ಹೇಳಿ ಕನಕದಾಸರು ಕೂಡ ಹೇಳ್ತಾರೆ. ಕನಕದಾಸರು ಅದನ್ನ ಮುಂಡಿಗೆ ಇದರಲ್ಲಿ ಇಡ್ತಾರೆ. ಮುಂಡಿಗೆ ಅಂತ ಹೇಳಿದ್ರೆ ಮಂಡಿಗೆ ಬಿಸಿಯನ್ನ ಕೊಡುವಂಥದ್ದು, ಅಂದ್ರೆ ತಲೆಗೆ ಇನ್ನಷ್ಟು ಚುರುಕು ಮೂಡಿಸುವಂಥದ್ದು, ಒಳಾರ್ಥವನ್ನ ಹೊಂದಿರತಕ್ಕಂತಹ ಮುಂಡಿಗೆನಲ್ಲಿ ಅವ್ರು ಹೇಳ್ತಾರೆ, ನಾನು ಪುಟ್ಟ ದಾಸನಲ್ಲ, ದಿಟ್ಟ ದಾಸನಲ್ಲ, ಸಿಟ್ಟು ದಾಸನಲ್ಲ, ಸುಟ್ಟ ದಾಸನಲ್ಲ, ಕೊಟ್ಟ ದಾಸನಲ್ಲ, ಹೊಟ್ಟೆ ದಾಸನಲ್ಲ, ಇಟ್ಟಿಗೆ ದಾಸನಲ್ಲ, ಶಿಷ್ಟ ದಾಸನಲ್ಲ, ನಿಷ್ಠ ದಾಸನಲ್ಲ, ಭ್ರಷ್ಟ ದಾಸನಲ್ಲ, ಶ್ರೇಷ್ಠ ದಾಸನಲ್ಲ, ವಿತ್ತ ದಾಸನಲ್ಲ, ಹುತ್ತ ದಾಸನಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇವರೆಲ್ಲರಿಗೂ ಒಬ್ಬೊಬ್ಬ ದಾಸರಿಗೆ ಕೊಟ್ಟಿರ್ತಕ್ಕಂತಹದ್ದು. ದಾಸಶ್ರೇಷ್ಠ ಅಂದ್ರೆ ಜ್ಞಾನಿ ಅಂತಾನೆ. ಹಾಗಿರುವಾಗ ನೋಡಿ, ಪುಟ್ಟ ದಾಸ ಅಂದ್ರೆ ಚಿಕ್ಕ ವಯಸ್ಸಲ್ಲಿಯೇ ಒಂದು ದಾಸನಾಗಿರ್ತಕ್ಕಂಥದ್ದು ಧ್ರುವ ಕುಮಾರ. ದಿಟ್ಟ ದಾಸ ಅಂತ ಹೇಳಿದ್ರೆ ತುಂಬಾ ಧೈರ್ಯದಲ್ಲಿ ಮಾತಾಡಿರ್ತಕ್ಕಂಥ ಪ್ರಹ್ಲಾದ. ಸಿಟ್ಟು ದಾಸ ಅಂದ್ರೆ ಭೃಗು ಮಹರ್ಷಿ. ಸುಟ್ಟ ದಾಸ ಅಂದ್ರೆ ಹನುಮ. ಕೊಟ್ಟ ದಾಸ ಅಂದ್ರೆ ಹರಿಶ್ಚಂದ್ರ. ಹೊಟ್ಟೆ ದಾಸ ಅಂದ್ರೆ ಭೀಮ. ಇಟ್ಟಿಗೆ ದಾಸ ಅಂದ್ರೆ ಪುಂಡಲಿಕ. ಶಿಷ್ಟದಾಸ ವಿಭೀಷಣ. ನಿಷ್ಠದಾಸ ಅಂದ್ರೆ ಭೀಷ್ಮಾಚಾರ್ಯರು. ಭ್ರಷ್ಟದಾಸ ಅಂತ ಹೇಳಿದ್ರೆ ಅಜಮಿಳ. ಶ್ರೇಷ್ಠದಾಸ ಅಂದ್ರೆ ಮಧ್ವಾಚಾರ್ಯರು. ವಿತ್ತದಾಸ ಅಂದ್ರೆ ಪುರಂದರದಾಸರು. ಹುತ್ತದಾಸ ಅಂದ್ರೆ ವಾಲ್ಮೀಕಿ. ನೋಡಿ, ಇವರೆಲ್ಲರ ದಾಸ ನಾನು ಅಂತ ಹೇಳ್ತಾರೆ. ಈ ಎಲ್ಲ ದಾಸರುಗಳ ದಾಸ ನಾನು, ಅಂದ್ರೆ ಮೇರು ವ್ಯಕ್ತಿತ್ವನ ಹೊಂದಿರ್ತಕ್ಕಂಥವ್ರ ನಾನು, ಅವ್ರ ಕೆಳಗಡೆನೆ ನಾನಿದ್ದೀನಿ ಅನ್ನೋವಂಥದ್ದು ಸತ್ಯ. ಎಂತ ಅಂದ್ರೆ ನಿಜವಾಗ್ಲೂ ನಾವ್ ಇವತ್ತು ಕಲಿತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಇನ್ನೂ ಎಲ್ಲರಿಗಿಂತ ಕಡಿಮೆನೇ ಅಪ್ಪ ಅನ್ನೋ ಮನೋಭಾವ ನಮ್ಮಲ್ಲಿ ಬರ್ಬೇಕು ಅನ್ನೋದು ಇವರೆಲ್ಲರ ಹಾದಿಯಲ್ಲಿ ನಾವು ನಡೆದಾಗ ಗೊತ್ತಾಗುತ್ತೆ ಮೇಡಮ್. ತುಂಬಾ ಅದ್ಭುತವಾದಂತಹ ವ್ಯಕ್ತಿತ್ವ. ಥ್ಯಾಂಕ್ ಯು ಮೇಡಮ್, ಇದು ಅದ್ಭುತ. ಈ ಸೆಷನ್ಗೆ ಇನ್ನಷ್ಟು ಇದು ತುಂಬಿತ್ತು, ಅರ್ಥ ತುಂಬಿತ್ತು. ಎಲ್ರೂ ಅಷ್ಟೇ, ನಾವೆಲ್ಲ ಕಲಿಯೋದಿದೆ ಅಲ್ವಾ, ಅದಕ್ಕೆ ನಾವಿಲ್ಲಿ ಸೇರಿದೀವಿ. ಒಬ್ಬೊಬ್ಬರಿಂದ ಒಂದೊಂದು ಜ್ಞಾನ ತಗೊಳ್ತಾ ಇದೀವಿ. ಎಸ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲ ಮಾಸ್ಟರ್ಸ್ಗೂ. ಥ್ಯಾಂಕ್ ಯು ಮೇಡಮ್, ಸೂಪರ್ ಇತ್ತು. ಅದ್ಭುತವಾಗಿ ಹೇಳಿದ್ರಿ. ತ್ರಾಸ. ಪದ್ಮಾ ಮೇಡಮ್ ಮಾತಾಡ್ತೀರ? ಪದ್ಮಾ ಮೇಡಮ್ ಮಾತಾಡ್ರಿ. ಎಲ್ಲರಿಗೂ ಶುಭೋದಯ ಹಾಗೂ ಕನಕದಾಸರ ಜಯಂತಿ ಶುಭಾಶಯಗಳು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಮೇಡಮ್. ಲಲಿತಾ ಮೇಡಮ್ ಅವರು ಒಂದೊಂದು ಹೇಳ್ತಾ ಇದ್ರು, ದಾಸನಾಗು ವಿಶೇಷನಾಗು ಅಂತ. ವಿಶೇಷವಾಗಿ ದಾಸರ ಒಂದು ಪುರಂದರ ದಾಸರ ಒಂದು ವಚನಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮೂಡಿಸಿದ್ದಾರೆ ಪ್ರತಿಯೊಬ್ಬರಿಗೂ. ತುಂಬಾ ಚೆನ್ನಾಗಿತ್ತು ಮೇಡಮ್. ಲಲಿತಾ ಮೇಡಮ್, ನಿಮ್ಗೆ ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಿದ್ದೀರಾ. ನಾನು ಹಾಗೆ ಒಂದ್ ಸ್ವಲ್ಪ ಬರ್ಕೊಂಡಿದ್ದೆ. ನಾನು ಒಂದು ವಚನಗಳ ಬಗ್ಗೆ ಇರ್ಬೋದು, ಪ್ರತಿಯೊಂದು ಈಗೀಗ ಒಂದು ಮೆಲ್ಕಾಗ್ತಾ ಇರ್ತೀನಿ ನಾನು, ಕೇಳ್ಬೇಕಲ್ಲ, ಬರ್ಕೋಬೇಕಲ್ಲ, ತಿಳ್ಕೊಬೇಕಲ್ಲ ಅಂತ. ಈ ಒಂದು ಅಖಂಡ ಕರ್ನಾಟಕ ಬಂತವಿಂದ ನಾನು ಕೂಡ ಇದ್ರ ಬಗ್ಗೆ ತಿಳಿಬೇಕು ಅಂತ ಅನ್ನೋದು ಒಂದು ಹುಮ್ಮಸ್ಸ. ಹಾಗೆ ಒಂದ್ ಸ್ವಲ್ಪ ಬರ್ಕೊಂಡಿದ್ದೀನಿ ನಾನು ಕೂಡ. ಅದನ್ನ ಹೇಳ್ಬೋದಾ ಅಂತ ಕೇಳ್ತಾ ಇದ್ದೀನಿ, ಹೇಳ್ಬೋದಾ ಅಂತ. ಓಕೆ. ನಾನು ಕನಕದಾಸರು ಅವರ ಮೂಲ ಹೆಸರು ಬಂದು ತಿಮ್ಮಪ್ಪ ಅಂತ ಹೇಳಿದ್ರು. ಇದು ನಮಗ್ ಗೊತ್ತೇ ಇರಲಿಲ್ಲ ಮೇಡಮ್ ಹೇಳುವಾಗ. ನಮ್ಗೆ ಇದು ಹೇಗೆ ಇದು ಕನಕದಾಸರು ಹೆಂಗೆ ಸೃಷ್ಟಿಯಾದ್ರು, ಹೇಗೆ ಏನು ಅಂತ ಇದ್ರ ಬಗ್ಗೆ ಈ ಒಂದು ಆಧ್ಯಾತ್ಮಿಕ ಬಂದಾಗ ಪ್ರತಿಯೊಂದು ತಿಳ್ಕೊಬೇಕಾದ್ದು ನಮ್ಮಲ್ಲಿರುತ್ತೆ. ಹಾಗೆ ಎರಡನೇದ್ ಬಂದು ಅವರು ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಬಡ ಗ್ರಾಮದಲ್ಲಿ ಜನಿಸಿದರು ಅಂತ ಹೇಳುದು. ಕುರುಬ ಜನಾಂಗಕ್ಕೆ ಸೇರಿದ ಬಚ್ಚಮ್ಮ ಮತ್ತು ಬೀರಪ್ಪ ನಾಯ್ಕ ಎಂಬ ದಂಪತಿಗಳ ಮಗನಾಗಿ ಜನಿಸಿದರು ಅಂತ. ನಮ್ಗ್ ಗೊತ್ತಿಲ್ಲ ನೋಡಿ ಇದುವರೆಗೂ. ಇದು ಸಾಹಿತ್ಯಗಳು ಎಷ್ಟೆಲ್ಲ ಸೃಷ್ಟಿ ಮಾಡ್ತೇವೆ ಅಂತಂದ್ರೆ ನಮಗೋಸ್ಕರ ಆ ಪತ್ರಿಜಿ ಸರ್ ಧ್ಯಾನದ ಮುಖಾಂತರ ಇವನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ನಿಮ್ಮ ಒಂದು ಮಾಸ್ಟರ್ ಮುಖಾಂತರ, ಅಯ್ಯರ್ ಮಾಸ್ಟರ್ ಇರ್ಬೋದು, ಮೇಡಮ್ ತುಂಬಾ ಚೆನ್ನಾಗಿ ಈ ವರ್ಷ ಒಂದೊಂದು ಹಾಡು ಜೊತೆಯಲ್ಲಿ ಸೇರಿಸ್ಕೊಂಡು ಹೇಳಿದ್ದಾರೆ ನಮ್ಗೆ. ಅದು ನೆಕ್ಸ್ಟ್ ಬಂದು ದಾಸ ಪರಂಪರೆಯಲ್ಲಿ ಬರುವ 250ಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಶುದ್ಧ ದಾಸರು ಅಂತ ಕೂಡ ಬರ್ಕೊಂಡಿದ್ದೆ ನಾನು. ಅವರು ಕನ್ನಡ ಭಾಷೆಯ ಪ್ರಸಿದ್ಧ
ಕೀರ್ತ ನಾಯಕರು ಅಂತ ಕನ್ನಡಕ್ಕೆ ಒಂದು ಅವರು ಇದಾಗಿರ್ತಾರೆ ದಾಸರು ಅಂತ. ಹಾಗೆ ಪುರಂದರ ದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಕ್ಕೆ ನಿತ್ಯತ್ತವರು ಅಂತ ತರ ಬರ್ಕೊಂಡಿದ್ದೆ. ನನ್ಗ ಸ್ಪಷ್ಟಾಗಿ ಬರಲ್ಲ ನಮ್ಗೆ. ಕನಕದಾಸರು ದಂಡನಾಯಕರಾಗಿದ್ದು ಯುದ್ಧ ಒಂದರಲ್ಲಿ ಸೋತು ವೈರಾಗ್ಯ ಉಂಟಾಗಿ ಹರಿಭಕ್ತರಾದರಂತೆ ಅಂತ ಕೂಡ ತಿಳ್ಕೊಂಡೆ ನಾನು. ಹಾಗೆ ಇವರ ಕೀರ್ತಿಗಳ ಅಂಕಿತ ಕಾಗಿನೆಲೆಯ ಆದಿಕೇಶವ ಎಂಬುದು ಅಂತ. ಇನ್ನೊಂದು ಬಂದು 16ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಸಮರ ಸೇರಿದ ಭಕ್ತ ಎಂದರೆ ಕನಕದಾಸರು ಎಂದರೆ ತಪ್ಪಾಗಲಾರದು ಎಂದು ಹೇಳುತ್ತಾ ನನ್ನ ಒಂದು ಪುಟ್ಟ ಒಂದು ಭಾಷಣೆ ಮುಖಾಂತರ ನಾನು ಇದನ್ನ ಮುಗಿಸ್ತಾ ಇದ್ದೀನಿ. ನಾನು ಸಣ್ಣದಾಗಿ ಬರ್ಕೊಂಡೆ, ತಿಳ್ಕೊಳ್ಳೋದು ತುಂಬಾ ಇರುತ್ತ. ಈ ತಿಳಿಯೋದಕ್ಕೆ ಒಂದು ಟೈಮ್ ಕೊಟ್ಕೋಬೇಕು ಅಂತ ನನ್ಗ ಅನಿಸ್ತು. ಇವತ್ತು ನಾ ತುಂಬಾನೇ ಕನಕದಾಸರ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತ ಅನ್ಸುತ್ತ. ಮೇಡಮ್ ಕೊಡ್ತಾ ಇರೋದು ಒಂದೊಂದು ಪಾಯಿಂಟ್ ಬಗ್ಗೆನೆ ತಿಳ್ಕೊಬೇಕು. ಆ ಬುಕ್ ಇಟ್ಕೊಂಡಿದ್ದಾರೆ, ಸಾಕಷ್ಟು ಇದೆ ಅದ್ರಲ್ಲಿ. ಮತ್ತೆ ನಮ್ಗ ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ ಲಲಿತಾ ಮೇಡಮ್ ಅವ್ರಿಗೆ. ನಮಸ್ತೆ ಸರ್, ಅವಕಾಶ ಕೊಟ್ಟದಕ್ಕೆ ನಮಸ್ತೆ. ಬೇರೆಯವ್ರಿಗೆ ಅವಕಾಶ ಕೊಡೋಣ ಅಂತ ಹೇಳಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದನ್ನ ಮತ್ತೆ ನೀವು ಬರವಣಿಗೆ ಮುಖಾಂತರ ಬರ್ಕೊಂಡು ನಿಮ್ಮ ಅನುಭವನ ಶೇರ್ ಮಾಡ್ಕೊಂಡ್ರಿ. ಧನ್ಯವಾದಗಳು. ಮಾಸ್ಟರ್ಸ್ ಇನ್ನು ಯಾರಾದ್ರೂ ಮಾತಾಡ್ತೀರಾ? ಸರ್ ಮುತ್ತರಾಜ್ ಸರ್. ಓಕೆ ಮೇಡಮ್. ಓಕೆ, ಎಲ್ಲರಿಗೂ ನಮಸ್ಕಾರ. ಲಲಿತಾ ಮೇಡಮ್ ಅವರೇ ನಮಸ್ಕಾರ. ತುಂಬಾ ಚೆನ್ನಾಗಿತ್ತು, ತುಂಬಾ ಅದ್ಭುತವಾಗಿತ್ತು. ಈ ಹಾಡನ್ನ ಈಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿ. ಚಿಕ್ಕವರಿದ್ದಾಗಿಂದ ನಾವು ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗುವಾಗ ಅಥವಾ ಎಲ್ಲಾದ್ರೂ ಹೋಗುವಾಗ ಯಾರಾದ್ರೂ ಹಾಕಿದ್ದನ್ನ ಕೇಳ್ತಾ ಇರ್ತಿದ್ದೆವು. ಬಟ್ ಅದ್ರ ಅರ್ಥ, ನಿಜವಾದ ಅರ್ಥ ನಮ್ಗೆ ಗೊತ್ತಿರ್ಲಿಲ್ಲ, ನಿಜವಾದ ಒಳ ಅರ್ಥ. ಬಟ್ ಈ ಧ್ಯಾನಕ್ಕೆ ಬಂದಾಗ ಮಾತ್ರ ನಿಜವಾದ ಅರ್ಥ ಗೊತ್ತಾಗಿತ್ತು. ಅದರಲ್ಲಿ ನೀವ್ ಹೇಳಿದ್ರಿ, ನೀವೆಲ್ಲವನ್ನೂ ಹೇಳಿದ್ರಿ ಮೇಡಮ್. ಏನು ನಾವೇನ್ ಮಾತಾಡಂಗಿಲ್ಲ, ಆಕ್ಚುಲಿ ಎಲ್ಲವನ್ನೂ ಕೂಡ ಹೇಳಿದ್ರಿ. ಹಾಡಿನಲ್ಲಿ ಎಷ್ಟು ಅರ್ಥ ಇದೆ ಅಂದ್ರೆ, ಪಕ್ರಿ ಸರ್ ಏನು ಕಾನ್ಸೆಪ್ಟ್ಸ್ ಬರ್ತಾವಲ್ಲ ಅದ್ರಲ್ಲಿ ಎಲ್ಲಾ ಇದೆ. ಆ ಒಂದು ಹಾಡಲ್ಲಿ ಇದೆ. 84 ಲಕ್ಷ ಜೀವರಾಶಿ, ಅದು ಮಿನರಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ವುಮೆನ್ ಕಿಂಗ್ಡಮ್, ಮತ್ತೆ ಇದು ಕಾಶಿ ವಾರಣಾಸಿ ಹೋಗೆ ಅಂದ್ರೆ ಎಲ್ಲಿ ಹೋದ್ರು ನಿಮ್ಗೆ ಏನೂ ಸಿಗಲ್ಲ, ಕೊನೆಗೆ ನೀ ಧ್ಯಾನ ಮಾಡು ಅಂತ ಹೇಳುತ್ತೆ ಆ ಹಾಡಿನಲ್ಲಿ. ನೀ ಕಾಶಿ ವಾರಣಾಸಿಗೆ ಹೋಗಿ ನೀರಲ್ಲಿ ಮುಳುಗಿ ಎದ್ರೂ ನಿನ್ಗೆ ಏನೂ ಸಿಗಲ್ಲ. ಅದಕ್ಕೆ ಈಗ ಹೇಳಿದ್ರಲ್ಲ, ದಾಸನಾಗು ಅಂತ. ಎಲ್ಲರಿಗೂ ದಾಸನಾದ್ರೆ ನಾವು ವಿಶೇಷವಾಗಿ ವ್ಯಕ್ತಿಯಾಗಿ ಬೆಳಿತೀವಿ ಅನ್ನೋಕೆ ಇದು ಅದ್ಭುತವಾದಂತಹ ಹಾಡು. ಅಂದ್ರೆ ದಾಸನಾಗು ಅಂತಂದ್ರೆ ನಾವು ಶರಣಾಗತಿ, ಸಮರ್ಪಣಾ ಭಾವನೆಯನ್ನ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಾವು ಬದಲಾವಣೆ ಆಗಕ್ಕೆ ಸಾಧ್ಯ. ಎಲ್ಲ ಸ್ವೀಕಾರ ಭಾವನೆ ಅಳವಡಿಸ್ಕೊಂಡಾಗ. ಇದು ಮತ್ತೆ ಇನ್ನೊಂದು ಸತ್ ಮೇಲೆ ಅದು ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವು ಸಾವು ಅನ್ನೋದು ಎಲ್ಲರಿಗೂ ಬರುತ್ತೆ. ಇಲ್ಲಿ ವೇಮನ ಒಂದ್ ಮಾತು ಹೇಳ್ತಾರೆ, ಪಿಂಡಗಳನ್ನು ಮಾಡಿ ಪಿತೃವೆಂದು ತಿಳಿದು ಕಾಗೆಗಳಿಗೆ ಇಡುವ ಕರ್ಮಿಗಳೇ ಶಗಳಿ ತಿಂಬಕಾಗೆ ಪಿತೃವೆಂದು ನಿಪ್ಪುದು ವಿಶ್ವದಾಭಿರಾಮ ಕೇಳುವೇಮ ಅಂತ ಹೇಳಿ. ಅಂದ್ರೆ ಸತ್ತ ಮೇಲೆ ನಾವು ತಂದೆಗೆ ಅಥವಾ ತಾಯಿಗೆ, ನಮ್ಮ ಯಾರಾದ್ರಿಗೆ ನಾವು ಪಿಂಡ ಮಾಡಿ ಇಡ್ತೀವಿ. ಆದ್ರೆ ಕಾಗಿನೇ ನಾವು ತಂದೆ ಅಂತ ಹೇಳ್ತೀವಿ, ತಾಯಿ ಅಂತ ಹೇಳ್ತೀವಿ, ನಾವ್ ಯಾರು ಸತ್ತವ್ರು ಅಂತ ಹೇಳ್ತೀವಿ. ಅಂದ್ರೆ ಆ ಕಾಗೆನೇ ಅದಕ್ ನಿಮ್ ತಂದೆ ಇರುವಾಗ ನಾವು ಚೆನ್ನಾಗಿ ನೋಡ್ಕೊಳಲ್ಲ, ಅದನ್ನ ನಾವು ಅಷ್ಟು ಇದನ್ನ ನೋಡ್ತೀವಿ. ಇರುವಾಗ ಒಂದು ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ರಿ. ಆ ಕಾಗೆನ ಇಡುವಂತ ಪಿಂಡ ನಾವು ಮತ್ತೆ ಸತ್ತ ಮೇಲೆ ವರ್ಷ ಇದು ಮಾಡುವ ಅವಶ್ಯಕತೆ ಇಲ್ಲ. ಸತ್ತ ಮೇಲೆ ಆತ್ಮ ಅನ್ನೋದು ಇರೋದೇ ಇಲ್ಲ. ಅದು ಎಲ್ಲಿಂದ ಬಂದಿರುತ್ತೆ ಅಥವಾ ಯಾವ ಲೋಕಕ್ಕೆ ಹೋಗಿರುತ್ತೆ, ಬೆಳವಣಿಗೆ ಮೇಲಿನ ಒಂದು ಇದಕ್ಕೆ, ಮತ್ತೆ ಅದರ ಕರ್ಮದ ಅನುಸಾರವಾಗಿ ಮತ್ತೆ ಜನ್ಮ ತಗೊಳುತ್ತೆ. ಬಟ್ ಅದ್ರ ಅರ್ಥ ಎಷ್ಟು ಚೆನ್ನಾಗಿ ಹೇಳಿದಾರಂದ್ರೆ ವೇಮನ, ಇದು ಇದ್ರಲ್ಲಿ ಕನಕದಾಸರು ನೀವು ಹೇಳಿದ್ರಲ್ಲಿ ಎಲ್ಲವೂ ಅಡಗಿತ್ತು. ಎಲ್ಲವೂ ಚೆನ್ನಾಗಿ ಅರ್ಥಗರ್ಭಿತವಾಗಿ ಹೇಳಿದ್ರಲ್ಲ ಸರ್, ಚಂದ್ರ ಅಖಂಡ ವಿಚಾರ. ಬಟ್ 40 ನಿಮಿಷದಲ್ಲಿ
ಇದು ಕನಕದಾಸರ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೊಂಡ್ರೆ ಯಾರಾದ್ರೂ ಇದಿಷ್ಟು ಕೇಳಿದ್ರೆ ಸಾಕು ನೀವ್ ಹೇಳಿದ್ದಲ್ಲ. ಸೊ ಅಷ್ಟು ಅದ್ಭುತವಾಗಿತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನೀವು ಅವಕಾಶ ಕೊಟ್ರಲ್ಲ ಒಂದ್ ದಿನದಲ್ಲಿ, ಅದು ನಿಮಗೆ ಥ್ಯಾಂಕ್ಸ್ ಅಪ್ಪ. ನಿಮ್ಗೆ ಐಡಿಯಾ ಬಂತು ನಾಳೆ ಕನಕದಾಸ ಬಗ್ಗೆ ಮಾಡ್ತೀರಾ ಅಂತೇಳಿ ನೀವು ನನಗೆ ಅವಕಾಶ ಕೊಟ್ಟಿರೋದಕ್ಕೆ ನಿಮ್ಗೆ ಅನಂತ ಕೋಟಿ ಧನ್ಯವಾದ. ನಿಮಗೂ ಕೂಡ ಮೇಡಮ್. ಅದು ಎಷ್ಟು ನೀವು ಏನಂತಾರೆ, ಭೂಮಿಯಲ್ಲಿ ಅಗದಂಗೆ ರತ್ನ ಬಂಗಾರ ಎಲ್ಲಾ ಸಿಗುತ್ತಲ್ಲ, ಹಂಗೆ ನಿಮ್ಮ ಇದ್ರಲ್ಲಿ ಕೊಟ್ರೆ ಮುಗೀತು. ಆ ಕಾನ್ಸೆಪ್ಟ್ ಪತ್ರಿ ಸರ್ ಕಾನ್ಸೆಪ್ಟ್ಸ್ ಜೊತೆಗೆ ಎಲ್ಲರೂ ಕೂಡ ಚೆನ್ನಾಗಿ ಅಗಿತೀರ. ಸಿಗೋದು ರತ್ನ ಮತ್ತು ರತ್ನಗಳನ್ನೇ. ಎಸ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಂಜುಳಾ ಮೇಡಮ್. ನಿಮ್ಗೂ ನಮಸ್ತೆ. ಮಂಜುಳಾ ಮೇಡಮ್ ಲೇಟ್ ಆಗಿದೆಯೋ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್ಸ್. ಲಲಿತಾ ಮೇಡಮ್ ಸೂಪರ್ ಆಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಹಾಡ್ ಸಮೇತ ಸ್ಟಾರ್ಟ್ ಮಾಡಿ ಬಾರಿಸ್ಬಿಟ್ರಿ ಮೇಡಮ್. ತುಂಬಾ ಚೆನ್ನಾಗಿ ವಂಡರ್ಫುಲ್. ಎಲ್ಲಾ ಹಾಡನ್ನು ಹಾಕ್ಬಿಟ್ರಿ, ಎಲ್ಲಾನು ಹೇಳ್ಬಿಟ್ರಿ. ಯಾವ ಹಾಡ್ ಹಾಕದ ನನಗೆ ಇವಾಗ ಚಾಲೆಂಜ್ ಆಗ್ಬಿಟ್ಟಿದೆ. ಸರ್ ಕನಕದಾಸರು ತುಂಬಾ ಬೆಳಗ್ಗೆನೆ ನಾನು ಕನಕದಾಸರು ಮತ್ತೆ ಪುರಂದಾಸ್ ಇಬ್ಬರದ್ದು ಹಾಕಿದ್ದೆ ಇವತ್ತು ಬೆಳಗ್ಗೆ ಹಾಡು. ಅದೇ ಮತ್ತೆ ತುಂಬಾ ಚೆನ್ನಾಗಿತ್ತು. ಮೊನ್ನೆ ವ್ಯಾಲಿಯಲ್ಲಿ ಸಿಕ್ಕಿದ್ರಿ, ಅದು ತುಂಬಾ ಬಿಸಿ ಇದ್ರಿ, ಸ್ವಲ್ಪ ಜಾಸ್ತಿ ಮಾತಾಡಕ್ ಆಗಿಲ್ಲ. ಥ್ಯಾಂಕ್ ಯು. ಓಕೆ ತುಂಬಾ ಚೆನ್ನಾಗಿತ್ತು ಮೇಡಮ್. ವಂಡರ್ಫುಲ್ ಕ್ಲಾಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಲಲಿತಾ ಮೇಡಮ್. ಆಮೇಲೆ ಸರ್ ಇನ್ನೊಂದು ಮೇಡಮ್, ನೀವು ಇನ್ನೊಂದು ಸುಮಾರು ಹಾಡುಗಳನ್ನ ಹಾಡಿದ್ರಿ ಮೇಡಮ್. ನೀವು ಸುಮಾರು ಚಿಕ್ಕದು, ಮತ್ತೆ ತುಂಬಾ ಚೆನ್ನಾಗಿತ್ತು ಅದು. ಅದೆಲ್ಲ ಎಷ್ಟು ಇನ್ನೂ ಕೇಳೋಂಗಿತ್ತು. ನಾ ಇನ್ನೊಂದ್ಸಲ ಕೇಳ್ಬೇಕು ಇದನ್ನ ಮತ್ತೆ YouTube ಅಲ್ಲಿ. ಮತ್ತೆ ಯೂಟ್ಯೂಬ್ ಅಲ್ಲಿ ಕೇಳ್ಬೇಕು ಸರ್ ಎಲ್ರೂ. ಮತ್ತೆ ಅಯ್ಯಯ್ಯೋ ಹಂಗೇನಿಲ್ಲ, ಅದನ್ನ ಪದೇ ಪದೇ ಹೇಳೋದಕ್ಕಿಂತ ಸುಮ್ನೆ ಸ್ವಲ್ಪ ರಾಗವಾಗಿ ಹಾಡ್ಬಿಡೋಣ ಅಂತ. ಇಲ್ಲ, ಅದು ಗೊತ್ತಿರಲ್ಲ ಮೇಡಮ್, ಅದು ಎಲ್ಲರಿಗೂ ಗೊತ್ತಿರಲ್ಲ. ಅದು ಚೆನ್ನಾಗಿತ್ತು ನಿಮ್ಗೆ ಹೇಳಿದ್ದು. ಓಕೆ ಮಂಜು. ಕನ್ಕ್ಲೂಡ್ ಕೊಡ್ತೀನಿ. ಕನ್ಕ್ಲೂಡ್ ಮಾಡೋಣ ಸರ್. ಹಾ, ಎಲ್ಲಾ ಮಾಸ್ಟರ್ಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳು, ಹಾಗೂ ನಮ್ಮ ಲಲಿತಾ ಮೇಡಮ್ ಅವ್ರಿಗೂ ಕೂಡ ಆತ್ಮಪೂರ್ವಕ ಅಭಿನಂದನೆಗಳು. ಮತ್ತೆ ಎಲ್ಲ ನಮ್ಮ ಅನುಭವವನ್ನ ಹಂಚಿಕೊಂಡ್ರು. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ. ಹಾಗೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಟೈಮ್ ಎಲ್ಲರೂ ಜಾಯಿನ್ ಆಗೋಣ ಅಂತ ಹೇಳ್ತಾ, ಪ್ರತಿದಿನ ಪ್ರತಿಯೊಬ್ಬರು ಧ್ಯಾನ ಮಾಡಿಸಿ ಧ್ಯಾನ ಪ್ರಚಾರ ಮಾಡಿ ಪತ್ರಿಜಿಯವರ ಕನಸನ್ನು ನಾವೆಲ್ಲರೂ ಸೇರಿ ನನಸು ಮಾಡೋಣ ಅಂತ ಹೇಳ್ತಾ, ಪ್ರತಿಯೊಬ್ರು ದುಃಖರಾಹಿತ್ಯ ಜೀವನವನ್ನು ಮಾಡ್ಲಿ, ಅದಕ್ಕೂ ನಾವು ಎಲ್ಲ ಪಿರಮಿಡ್ ಮಾಸ್ಟರ್ಗಳು ನಾವು ಕರ್ತವ್ಯವನ್ನು ನಿಭಾಯಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ವಿಟ್ರಿ ಸರ್ ಅವ್ರಿಗೂ ವಿಶೇಷವಾದ ಧನ್ಯವಾದಗಳು. ಅವರು ಪ್ರತಿಯೊಂದೊಂದು ಹೊಸ ಸಾಂಗ್ ಅನ್ನ ಹುಡುಕ್ತಾರೆ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ಹಳೆಯ ಸಾಂಗ್ಗಳಾಗಿರ್ಬೋದು, ಸಾಹಿತ್ಯವನ್ನು ಅದು ತುಂಬಾ ಪ್ರೇರಣೆ ಆಯ್ತು. ಇಷ್ಟು ದಿನದಲ್ಲಿ ನಾನು ಮಕ್ಕಳಿಗೆ ಹಳೆಯ ಮೂವಿಗಳನ್ನ ಹಚ್ಚಿಕೊಡ್ತಾ ಇದ್ದೆ. ಅದನ್ನ ಯಾರು ಹಾಡಿದ್ರು, ಆ ಸಿಂಗರ್ ಯಾರು, ಹಿನ್ನೆಲೆ ಗಾಯಕರು, ಅದನ್ನೆಲ್ಲ ಹೇಳ್ತಾ ಬರ್ತಾ ಇದ್ದೆ. ಅದನ್ನ ಮತ್ತೆ ನೆನಪು ಮಾಡಿದಂಗಾಯ್ತು. ಸರ್ ಅವರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲಾ ಮಾಸ್ಟರ್ಗೂ ಮತ್ತೊಮ್ಮೆ ಶುಭೋದಯ. ಧನ್ಯವಾದಗಳು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.